ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಫಾರ್ಮ್ಸ್ ನಡೆಸಲು ತುಂಬಾ ಕಷ್ಟ. ಸೊ ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡುತ್ತೀರಾ ಸರ್? ನಾನು ಇದನ್ನು ಮಾಡಲೇಬೇಕು ಅನ್ನೋದು ನನ್ನಲ್ಲಿ ಒಂದು ಸಂಕಲ್ಪ ಇದ್ದರೆ ಕ್ಲೀನಾಗಿ ನಾವು ರೈಟ್ ಚಾನಲಲ್ಲಿ ನಾವು ಹೋಗ್ತೀವಿ. ಒಂದು ಸಲಹೆ ಕೊಡಿ ಸರ್ ಟು ಯಂಗ್ ಎಂಟರ್ಪ್ರಿನ್ಯೂರ್. ಇಮಿಡಿಯೇಟ್ ಆಗಿ ದುಡ್ಡು ಮಾಡಬೇಕು, ದೊಡ್ಡ ಕಾರ್ ತಗೋಬೇಕು, ಇನ್ನೊಂದು ಶೋಕಿ ಮಾಡಬೇಕು, ಅದ್ರ ಬಗ್ಗೆ ಇರಬಾರ್ದು. ನಾನು ಈ ಭೂಮಿಯಲ್ಲಿ ಯಾವ ಥರ ಬದುಕಬೇಕು ಅಥವಾ ನಾನು ಏನು ಮಾಡಬೇಕು ಅನ್ನೋದನ್ನ ಸಂಕಲ್ಪ ಮಾಡ್ಕೊಂಡ್ರೆ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು. ಸೌತ್ ರುಚಿನ ಫಾರ್ಮ್ ಟು ಟೇಬಲ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಮಾಡುವ ಇಂಪಾರ್ಟೆಂಟ್ ಏನಿತ್ತು? ರಿಫೈನ್ಡ್ ಆಯಿಲ್. ವಾಟ್ ಈಸ್ ರಿಫೈನ್ಡ್? ಯಾರು ಕ್ವಶನ್ ಮಾಡ್ತಾ ಇಲ್ಲ ಇದನ್ನು. ಗೌರ್ಮೆಂಟಿಗೂ ಕ್ವಶನ್ ಮಾಡ್ತಾ ಇಲ್ಲ, ಯಾವ ಹೆಲ್ತ್ ಡಿಪಾರ್ಟ್ಮೆಂಟಿಗೂ ಯಾರು ಕ್ವಶನ್ ಮಾಡ್ತಾ ಇಲ್ಲ. ವಾಟ್ ಈಸ್ ಕ್ರೂಡ್ ವೆಜಿಟೇಬಲ್ ಆಯಿಲ್? ಏನು ಮೀನಿಂಗ್ ಏನಿದೆ ಅದಕ್ಕೆ? ಅರ್ಥನೇ ಇಲ್ಲ. ಸರ್ ನಿಮ್ಮ ಪರ್ಸನಲ್ ಫಿಲಾಸಫಿ ಏನು ವೆನ್ ಇಟ್ಸ್ ಕಮ್ಸ್ ಟು ಫುಡ್ ಅಂಡ್ ಹೆಲ್ದಿ ಲಿವಿಂಗ್ ಸರ್? ಇವತ್ತು ನಾವು ಜೀವನದ ಓಟದಲ್ಲಿ ಬೇಕಾಗಿದ್ದನ್ನೇ ಮರೆತು ಬಿಟ್ಟಿದ್ದೀವಿ. ಈಗ ನಮ್ಮ ಮಕ್ಕಳಿಗೆ ಆಗಲಿ, ನಾವು ಮಾಡಿಸೋ ಫುಡ್ ಊಟ ಒಳ್ಳೇದಿರಬೇಕು. ಮಕ್ಕಳು ನಾಳೆ ಹೆಲ್ದಿ ಆದಷ್ಟು ದೇಶ ದೃಢ ಆಗುತ್ತೆ, ಗಟ್ಟಿ ಆಗುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಫುಡ್ ಕ್ಯಾನ್ ನಾಟ್ ಫೀಡ್ ಎ ಕಂಟ್ರಿ ಲೈಕ್ ಇಂಡಿಯಾ. ಇದನ್ನು ಅಗ್ರಿ ಮಾಡುತ್ತೀರಾ ಅಥವಾ ಡಿಸ್ಅಗ್ರಿ ಮಾಡುತ್ತೀರಾ? ಪೆಸ್ಟಿಸೈಡ್ ಕಂಪನಿಯವರು ಇರ್ಬೋದು, ರಾಂಗ್ ಮಾರ್ಕೆಟಿಂಗ್ ಮಾಡಿದ್ದಾರೆ, ಜನಗಳಿಗೆ ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ. ಹಸು ಗೊಬ್ಬರನೇ ಪ್ರತಿ ವರ್ಷ ಎಲ್ಲ ಗದ್ದೆಗಳಿಗೆ ಆಗ್ತಾ ಇದ್ರು, ಅದರಿಂದ ಸಾಯಿಲ್ ಕ್ರಿಯೇಷನ್ ಆಗ್ತಾ ಇತ್ತು. ಈಗ ಸಾಯಿಲ್ ಕ್ರಿಯೇಷನ್ ಇಲ್ಲ. ಒಂದ್ 5 ವರ್ಷ ಬಿಟ್ರೆ ಮಣ್ಣಾಗಿರಲ್ಲ, ಮರಳಾಗೋಗುತ್ತೆ. ರೈತರನ್ನ ಹಾಳು ಮಾಡಿರೋದು ಸರ್ಕಾರಗಳು. ಬೆಂಗಳೂರು ಸುತ್ತಲೂ 100 ಕಿಲೋಮೀಟರ್ ರಿಯಲ್ ಎಸ್ಟೇಟ್ ಮಾಡಿ ಯಾರು ಬೆಳೀತಾ ಇಲ್ಲ. ದೇಶಕ್ಕೆ ಪ್ರೊಡಕ್ಷನ್ ಇಲ್ಲ. ಈ ತರ ಮಾಡಿದ್ರೆ ಎಲ್ಲಿ ಸಾಕಾಗುತ್ತೆ ಫುಡ್? ಬರೀ ರಿಯಲ್ ಎಸ್ಟೇಟ್ ಗ್ರೋತ್ ಇಸ್ ನಾಟ್ ಅವರ್ ನೇಷನ್ಸ್ ಗ್ರೋತ್. ಸೊ ಜನರು ಪಿಜ್ಜಾ ಮೇಲೆ 300 ರೂಪೀಸ್ ಸ್ಪೆಂಡ್ ಮಾಡುತ್ತಾರೆ, ಆದ್ರೆ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಬಂದಾಗ ಹೆಸಿಟೇಟ್ ಮಾಡುತ್ತಾರೆ. ಯಾಕೆ ಸರ್? ಪಿಜ್ಜಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದೇ ಪ್ರಾಡಕ್ಟ್ ಅನ್ನ ಇಡೀ ವರ್ಲ್ಡ್ ವೈಡ್ ಅವ್ರು ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರು ಅಂದ್ರೆ ನಮ್ಮ ಮಕ್ಕಳು ಏನಂತಾರೆ, ಇಲ್ಲ ಆ ರೆಸ್ಟೋರೆಂಟ್ಗೆ ಹೋಗೋಣ. ವಾಟ್ ಇಸ್ ದ ದೊಡ್ಡ ಚಾಲೆಂಜ್ ಇನ್ ರೆಸ್ಟೋರೆಂಟ್ ಇಂಡಸ್ಟ್ರಿ? ವರ್ಕರ್ ಆರ್ ಮನಿ? ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಟು ಗೆಟ್ ಎ ಪ್ರಾಪರ್ ಲೊಕೇಶನ್. ಓ, ನೀವು ಎಷ್ಟೇ ಒಳ್ಳೆ ರೆಸ್ಟೋರೆಂಟ್ ಅಥವಾ ಹೋಟೆಲ್ ಇರ್ಬೋದು, ಲೊಕೇಶನ್ ಚೆನ್ನಾಗಿಲ್ಲ ಅಂದರೆ ನಡೆಯೋದಿಲ್ಲ. ನಮಸ್ಕಾರ ಸರ್. ನಮಸ್ತೆ. ದ ಫೌಂಡರ್ಸ್ ಡ್ರೀಮ್ ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ ಸರ್. ಥ್ಯಾಂಕ್ ಯು. ಹೌ ಆರ್ ಯು ಸರ್? ಫಸ್ಟ್ ಕ್ಲಾಸ್. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ ಸರ್? ಇದೊಂದು ಒಳ್ಳೆಯ ಅನುಭವ. ನನ್ನ ಮತ್ತು ನನ್ನ ಕನಸಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೊಂದು ಅವಕಾಶ ಅಂತ ಅನ್ಕೊತೀನಿ. ನಿಮ್ಮ ಮುಖಾಂತರ ಸಾಕಷ್ಟು ಜನಕ್ಕೆ ತಲುಪ್ಬೋದು, ಜನಗಳಿಗೆ ಒಂದು ಅನುಕೂಲ ಆಗ್ಬೋದು ಅಂತ ಅನ್ಕೊತೀನಿ ಇದರಿಂದ. ಸೊ ಸರ್, ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಸೊ ಏನಾದರೂ ತಪ್ಪು ಆದರೆ ಕ್ಷಮಿಸಿ ಸರ್. ಇಲ್ಲ ಸರ್. ಐ ಆಮ್ ಫ್ರಮ್ ರಾಜಸ್ಥಾನ್. ಓಕೆ. ಆ್ಯಂಡ್ ಡೂಯಿಂಗ್ ಸಮ್ ಬಿಸ್ನೆಸ್ ಹಿಯರ್ ಆ್ಯಂಡ್ ಕನ್ನಡ ಪಾಡ್ಕಾಸ್ಟ್ ಮಾಡ್ತೀನಿ. ಮಾಡಿ ಸರ್, ಗ್ರೇಟ್. ನೀವು ಅಲ್ಲಿಂದ ಬಂದು ಮಾಡ್ತಾ ಇದ್ದೀರಲ್ಲ, ಅದೇ ಒಂದು ವಿಶೇಷ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪಾಡ್ಕಾಸ್ಟ್, ಸೊ TFD ಅನ್ನೋ ಹಿಂದಿ ಚಾನಲ್ ಸಕ್ಸಸ್ಫುಲ್ ಅಚೀವ್ ಆದಮೇಲೆ ಈಗ ನಾನು ಕನ್ನಡದಲ್ಲಿಯೂ ಶುರು ಮಾಡಿದ್ದೀವಿ. ಸೊ ಎಲ್ಲ ಕನ್ನಡ ಫೌಂಡರ್ಸ್ ನಮ್ಮ ಚಾನಲ್ಗೆ ಬಂದು ನಿಮ್ಮ ಜರ್ನಿ ಬಗ್ಗೆ ಮಾತನಾಡಿ. ಸೊ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದ ಸರ್. ಸೊ ಸರ್, ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸೊ ಐ ಕ್ಯಾನ್ ಆಸ್ಕ್ ಸಮ್ ಕ್ವಶನ್ಸ್ ಅಬೌಟ್ ಯುವರ್ ಜರ್ನಿ, ಯುವರ್ ಲೈಫ್. ನನ್ನ ಹೆಸರು GR ಪ್ರದೀಪ್ ಅಂತ. ನಾವು ನೇಟಿವ್ ಕುಂದಾಪುರ್, ಬಟ್ ನಾವು ಬಾರ್ನ್ ಆ್ಯಂಡ್ ಬಾಟಪ್ ಹಾಸನಲ್ಲಿ ನಾವು ಹುಟ್ಟಿ ಬೆಳೆದಿರೋದು. ಹಾಸನನ್ನು ಒಂದು ಬಡವರು ಊಟಿ ಅಂತ ಕರೀತಾರೆ. ಎಷ್ಟು ಚೆನ್ನಾಗಿದೆ. ನಾವು ಹುಟ್ಟಿದಾಗ ನಾವೆಲ್ಲ ಅಪ್ ಟು SSLC ಓದಿರೋದು ಹಾಸನಲ್ಲೇ. ಆ ದಿನಗಳು ಮಾತ್ರ ಒಳ್ಳೆ ಅಂಥ ದಿನಗಳು ಮತ್ತೆ ಬರೋದಿಲ್ಲ. ಹಾಸನ ಈಗ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಸಾಕಷ್ಟು ವೆದರು, ನೇಚರ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಷ್ಟು ಚೆನ್ನಾಗಿತ್ತು. ಬಡವರು ಊಟಿ ಅಂತ ಕರಿತಾ ಇದ್ರು. ಅಲ್ಲಿ ಹುಟ್ಟಿದ್ದು ನಾನು. ಅಲ್ಲಿ ಮೇಯ್ನ್ ಇದು ಅಂದರೆ ಅಗ್ರಿಕಲ್ಚರ್ ಬೇಸ್ಡ್ ಊರು. ಅರ್ಧ ಮಲೆನಾಡು, ಅರ್ಧ ಬಯಲುಸೀಮೆ ಊರದು. ಅಲ್ಲಿ ಕಾಫಿ ಬೆಳೀತಾರೆ, ತರಕಾರಿಗಳು ಹೆಚ್ಚಾಗಿ ಬೆಳೀತಾರೆ, ಆಲೂಗಡ್ಡೆ ತುಂಬ ಬೆಳೀತಾರೆ. ಪಂಜಾಬ್ ಬಿಟ್ಟರೆ ಕರ್ನಾಟಕದಲ್ಲಿ ಹಾಸನನೇ ದಿ ಬೆಸ್ಟ್ ಪೊಟ್ಯಾಟೊ ಬರೋವಂಥದ್ದು. ಅಂಥ ಊರಲ್ಲಿ ನಾನು ಹುಟ್ಟಿದ್ದು. ಆಮೇಲೆ ಅಲ್ಲಿಂದ ನಾನು 2 ವರ್ಷ ಕುಂದಾಪುರಕ್ಕೆ ನಾನು PUC ಓದ್ಲಿಕ್ಕಂತ ಹೋಗ್ತೀನಿ. ಅಲ್ಲಿ ನಮ್ಮ ಅಜ್ಜಿ ಮನೇಲಿ 2 ಇಯರ್ಸ್ ಇರ್ತೀನಿ. ನಮ್ಮ ಫ್ಯಾಮಿಲಿನೂ ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮಿಲಿ. ಫುಲ್ ಅಗ್ರಿಕಲ್ಚರ್ ಬೇಸ್? ಅಗ್ರಿಕಲ್ಚರ್. ನಮ್ಮ ಗ್ರ್ಯಾಂಡ್ ಫಾದರು ಅಗ್ರಿಕಲ್ಚರಿಸ್ಟೇ, ಮತ್ತು ನಮ್ಮ ದೊಡ್ಡಪ್ಪ ಎಲ್ಲರೂ ಅಗ್ರಿಕಲ್ಚರಿಸ್ಟೇ ಎಲ್ಲ. ಆಮೇಲೆ 2 ವರ್ಷ ಅಲ್ಲಿರ್ತೀನಿ. ಆಮೇಲೆ ಅಲ್ಲಿಂದ ಮತ್ತೆ 1994ಗೆ ನಾನು ಬೆಂಗಳೂರಿಗೆ ಬರ್ತೀನಿ. 94 to 97 ನಾನು ಇಲ್ಲಿ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತೀನಿ ನಾನಿಲ್ಲಿ ಬೆಂಗಳೂರಲ್ಲಿ. 97 ಪಾಸ್ಔಟ್ ಆದಮೇಲೆ ನಾನು ನಮ್ಮ ಫ್ಯಾಮಿಲಿ ಬಿಸ್ನೆಸ್, ನಮ್ಮ ತಂದೆಯವ್ರದ್ದು
ಹೋಟೆಲ್ಸ್ ಬಿಸ್ನೆಸ್ ಇರುತ್ತೆ. ಅವ್ರ ಜೊತೆಗೆ ಹೋಗಿ ಮತ್ತೆ ಹಾಸನಲ್ಲಿ ಜಾಯ್ನ್ ಆಗ್ತೀನಿ. 4 ಇಯರ್ಸ್ ಅಲ್ಲಿರ್ತೀನಿ. ಅಗೇನ್ ನಾನು ಮತ್ತೆ 2002ಗೆ ಬೆಂಗಳೂರಿಗೆ ಬಂದವನು. ಈ ಜರ್ನಿ ಈಗ ಇಲ್ಲೇ 2025 ಆಯಿತು. ಇಲ್ಲೇ ಬೆಂಗಳೂರಲ್ಲೇ ಇದ್ದೀನಿ ನಾನು. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಸರ್? ಚೈಲ್ಡ್ಹುಡ್ ಭಾಳ ಚೆನ್ನಾಗಿತ್ತು. ಹೇಳಬೇಕಂದ್ರೆ ನನಗೆ ಅಲ್ಲಿ ಆ ವೆದರ್ ಇದೆಯಲ್ಲ, ಅಷ್ಟು ಬ್ಯೂಟಿಫುಲ್ ವೆದರ್ ಹಾಸನ. ಜನಗಳು ಅಷ್ಟೇ. ಮೋರ್ ಆಫ್ ಲೈಕ್ ಈಗ ನೀವು ಮಳೆ ಬಂತು ಅಂದರೆ ಕಂಪ್ಲೀಟ್ 1.5 months ಮಳೆನೇ ಬರ್ತಾನೆ ಇರುತ್ತೆ. ಆ ಥರ ಇದ್ದಿಂದಂತ 1.5 months ಕಂಟಿನ್ಯೂಸ್ ಮಳೆ ಬರ್ತಾನೆ ಇರುತ್ತೆ. ಆ ಥರ ಇದ್ದಂಥ ಊರದು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ. ಆಮೇಲೆ ಅಲ್ಲಿ ನಾನು ಒಳ್ಳೆ ಸ್ಪೋರ್ಟ್ಸ್ ಇದು ಅಲ್ಲೂ ಇದ್ದೆ ನಾನು ಸ್ಕೂಲಲ್ಲಿ ಇದ್ದಾಗಲೂ ಕೂಡ. ಆಮೇಲೆ ಬೇರೆ ಬೇರೆ ಊರಿಗೆ ನಾನು ಶಿಫ್ಟ್ ಆಗೋಕೆ ಹೋಗಿ ನಮ್ಮ ಜೀವನ ಬೇರೆ ಥರ ಆಯಿತು ಅಷ್ಟೇ. ಸೊ ಆಸ್ ಎ ಚೈಲ್ಡ್ ಯು ಆರ್ ಟು ಎಂಜಾಯಿಂಗ್ ದಟ್ ಟೈಮ್? ಮಳೆ ಇದೆ, ಮಳೆನ ನಡ್ಕೊಂಡೇ ಹೋಗ್ಬೇಕು ಸ್ಕೂಲಿಗೆ. ಅಲ್ಲೇ ಹತ್ರನೇ ಇತ್ತು ನಮಗೆ. ಆ ಮಳೆಯಲ್ಲೇ ನಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ. ಆ ಚಳಿ ದಿನಗಳು, ಮಳೆ ದಿನಗಳು ಎಲ್ಲದು ನೋಡೋಕ್ಕೆ ಒಂದು ಭಾಳ ಚೆನ್ನಾಗಿತ್ತಲ್ಲೇ. ಓಕೆ. ಸೊ ಯು ಹ್ಯಾವ್ ಸೋ ಮೆನಿ ಹೋಟೆಲ್ಸ್ ಆಸ್ ಆಫ್ ನೌ? Now I have 5 hotels. 5 Bangalore. hotels. In Bangalore. Yeah. We'll talk about that hotels. Okay. ಬಟ್ ಹೋಟೆಲ್ ಇದರ ಜೊತೆ ಲೈಕ್ ಯಾವ್ದಾದ್ರು ಸೋಷಿಯಲ್ ಆಕ್ಟಿವಿಟಿ ಕೂಡ ಮಾಡುತ್ತೀರಾ ಸರ್? ನಾ ಮಾಡ್ತಾ ಇದ್ದೀನಿ. ಯಾವ ಸೋಷಿಯಲ್ ಆಕ್ಟಿವಿಟಿ? ಸೋಷಿಯಲ್ ಆಕ್ಟಿವಿಟಿ ಅಂದರೆ ನಾವು ಬ್ರಾಹ್ಮಣರು ನಾವು. ಸೊ ನಾನು ನಮ್ದೊಂದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಅಂತ ನ್ಯಾಷನಲ್ ನಾನು ಆರ್ಗನೈಸೇಷನ್. ಬ್ರಾಹ್ಮಣ ಅಭಿಷೇಕ್ ವ್ಯಾಸ್. ಓಕೆ. ನಮ್ಮದು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಅಂತ ನ್ಯಾಷನಲ್ ಆರ್ಗನೈಸೇಷನ್ ಇದೆ. ಅದು ಡೆಲ್ಲಿಯಲ್ಲಿ ನಮ್ಮದು ಆಫೀಸ್ ಇದೆ. ಹಾಗೆ ಪೂನಾದಲ್ಲಿ ಹೆಡ್ ಆಫೀಸ್ ಪೂನಾದಲ್ಲಿದೆ. ನನಗೆ 2021 ನನಗೆ ಫಸ್ಟ್ ಕರ್ನಾಟಕ ಸ್ಟೇಟ್ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆಗಿ ನನಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಆವಾಗ ಕರ್ನಾಟಕಕ್ಕೆ ರಾಜ್ಯಾಧ್ಯಕ್ಷರಾಗಿ CV ಗೋಪಿನಾಥ್ ಅಂತ, ಅವರು ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಅದಕ್ಕೆ ಅವರು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ನನಗೆ ಕರ್ನಾಟಕದಲ್ಲಿ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆಗಿ ನನ್ನನ್ನು ಇಲ್ಲಿ ಅಪಾಯಿಂಟ್ ಮಾಡ್ತಾರೆ. ದೆನ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಶ್ರೀ ಗೋವಿಂದ್ ಕುಲಕರ್ಣಿಜಿ ಅಂತ ಇದ್ದಾರೆ, ಇಬ್ಬರು ಮಾರ್ಗದರ್ಶನದಲ್ಲಿ ಕರ್ನಾಟಕದಲ್ಲಿ ನಾವು ಯಾವ ಥರ ಸಂಘಟನೆ ಮಾಡಬೇಕು. ಸಂಘಟನೆ ಇನ್ ದ ಸೆನ್ಸ್ ನಾವು ಬರೀ ಬ್ರಾಹ್ಮಣ ಸಮುದಾಯನ ಒಂದೇ ಮಾಡೋದಂಥದ್ದಲ್ಲ, ಬ್ರಾಹ್ಮಣ ಸಮುದಾಯ ಹೇಗೆ ನಾವು ಸಮಾಜದ ಎಲ್ಲ ಸಮಾಜದ ಜೊತೆಗೆ ನಾವು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ 2023 ನನಗೆ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟರು. ಸ್ಟೇಟ್ ಪ್ರೆಸಿಡೆಂಟ್ ಆಗಿ ನನ್ನನ್ನು ಜವಾಬ್ದಾರಿ ಕೊಟ್ಟರು. ವಾವ್, ಸೂಪರ್ ಸರ್. ಸೊ ಅದ್ರ ಮೇಲೆ ನಾವು ಡೆಲ್ಲಿಯಲ್ಲಿ ಒಂದು ಬ್ರಹ್ಮೋದ್ಯೋಗ ಅಂತ ಕಾರ್ಯಕ್ರಮ ಮಾಡಿದ್ವಿ ಅಶೋಕ ಹೋಟೆಲಲ್ಲಿ 2023. ಸೊ ಅದ್ರದ್ದು ಒಂದು ಸಕ್ಸಸ್ಫುಲ್ ಆಗಿ ನಾವು ಆ ಕಾರ್ಯಕ್ರಮ, ನಮ್ಮ ಬ್ರಾಹ್ಮಣ ಸಮುದಾಯದ ಎಷ್ಟು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ನೇಷನ್ ವೈಡ್ ಎಲ್ಲರನ್ನೂ ಕರಿತೀವಿ. ಸಪೋಸ್ ಅದರಲ್ಲಿ ಬಡವೆ ಇಂಡಸ್ಟ್ರೀಸು, ಕ್ಯಾಮ್ಲಿನ್ ಇಂಡಸ್ಟ್ರೀಸು, ಪೀತಾಂಬರಿ, ಚಿತ್ತಲೆ ಇಂಡಸ್ಟ್ರೀಸ್, ಈ ಥರ ಸಾಕಷ್ಟು. ಆಮೇಲೆ ಇದು ರೇಣುಕಾ ಶುಗರ್ಸು, ಈ ಥರ ಬೇಕಾದಷ್ಟು ಕಂಪ್ನೀಸ್ ಇದಾವೆ. ಎಲ್ಲರೂ ಬರ್ತಾರೆ. ಅವರಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಅಥವಾ ಹೊಸದು ಏನೇನು ಬಂದಿದೆ ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡೋಕ್ಕೂ ಬರ್ತಾರೆ ಜನ. ಜೊತೆಗೆ ಬ್ಯಾಂಕಿಂಗ್ ಫೆಸಿಲಿಟೀಸ್, ಅವರಿಗೆ ವೆಂಡರ್ ಕ್ರಿಯೇಷನು, ಡೀಲರ್ ಕ್ರಿಯೇಷನ್ಸ್, ಈ ಥರದ್ದು ಎಲ್ಲ ಥರ ಮಾಡಿ 600 ಜನ ಸೇರಿಸ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಡೆಲ್ಲಿಯಲ್ಲಿ. ಸೊ ಯು ರಿಜಿಸ್ಟರ್ಡ್ ಆಸ್ ಎನ್ NGO or like ನೋ, ಇಟ್ ಇಸ್ ಅ ನ್ಯಾಷನಲ್ ಆರ್ಗನೈಸೇಷನ್. ನ್ಯಾಷನಲ್ ಆರ್ಗನೈಸೇಷನ್. ಸೊ ನಿಮ್ಮ ಮೊದಲ ಮೆಂಟರ್ ಯಾವುದು ಸರ್? ಮೆಂಟರ್ ನಮ್ಮ ತಂದೆಯೇ ನನಗೆ ಮೆಂಟರ್. ಏನಕ್ಕೆ ಅಂದರೆ ನಮ್ಮ ತಂದೆಯವರು ಸುಮಾರು 13 ವರ್ಷಕ್ಕೆ ಅವರು ಕೆಲಸಕ್ಕೆ ಬರ್ತಾರೆ. ಬಡತನ ಇರುತ್ತೆ ಆ ಕಾಲದಲ್ಲಿ. ಬಂದು ಅವರು ಎಲ್ಲ ಸಾಧನೆ ಮಾಡಿ, ಅವ್ರದ್ದೇ ಆದ ಒಂದು ಸಾಧನೆ ಮಾಡಿ ನಮಗೆಲ್ಲ ಒಂದು ಫೌಂಡೇಶನ್ ಹಾಕಿಕೊಟ್ಟಿದ್ರು. ಅದ್ರ ಮೇಲೆ ನಮ್ಗೆ ಅವ್ರನ್ನ ನೋಡಿ 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 ಕಲಿತು ನಾವು ಬಿಸ್ನೆಸ್ಸಲ್ಲೇ ಇರೋದ್ರಿಂದ ನಮಗೆ ಮನೆಯೇ ಮೊದಲ ಪಾಠಶಾಲೆ. ತಂದೆ ತಾಯಿನೇ ನಮಗೆ ಯಾವ ಥರ ಮಾಡಬೇಕು ಕೆಲಸ, ಅಥವಾ ನಮ್ಮ ತಂದೆಗೆ ನಮ್ಮ ತಾಯಿ ಯಾವ ಥರ ಸಪೋರ್ಟಾಗಿ ಕೆಲಸ ಮಾಡ್ತಾಯಿದ್ರು. ಅಕೌಂಟ್ಸ್ ಅಂದರೆ ಯಾವ ಥರ ಮೇಂಟೈನ್ ಮಾಡಬೇಕು ನೋಡಿ. ಅವರೆಲ್ಲ ಓದಿರೋದು ಕಮ್ಮಿನೇ ಇರ್ಬೋದು, ಆದರೆ ಅವ್ರಿಗೆ ಯಾವ ಕ್ಯಾಲ್ಕುಲೇಟ್ರು ಬೇಡ, ಯಾವ ಕಂಪ್ಯೂಟರ್ ಬೇಡ, ಯಾವ CC ಕ್ಯಾಮರಾ ಬೇಡ. ಆ ಥರ ಇವತ್ತು ಕೂಡ ಆ ಥರ ಒಂದು ಒಳ್ಳೆ ಸಾಧನೆ ಮಾಡಿ ನಮಗೂ ಅದೊಂದು ಅಬ್ಸರ್ವೇಷನಿಂದ ಸಾಕಷ್ಟು ಇದು ಬಂತು. ಇದರಿಂದ ಆಮೇಲೆ ಸೊಸೈಟಿಗೆ ಬಂದಾಗ ದೊಡ್ಡ ದೊಡ್ಡ ಜನಗಳು ಕಾಂಟ್ಯಾಕ್ಟ್ ಆಯಿತು. ಎಲ್ಲರೂ ಒಂದು ಜವಾಬ್ದಾರಿ ಕೊಟ್ಟರೆ ಕೆಲಸ ಮಾಡ್ತಾನೆ ಅನ್ನೋಂದು ಭರವಸೆ ನನ್ನ ಮೇಲೆ ಇರೋದ್ರಿಂದ ಒಂದೊಂದೇ ಜವಾಬ್ದಾರಿ ಕೊಡ್ತಾ ಬಂದರು. ಆ ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಆಗಬೇಕಾಗಿರೋ ಕೆಲಸ ಸಾಕಷ್ಟಿದೆ. ನನ್ನ ಸುಕೃತ ಅಂತ ಹೇಳ್ಬೋದು ಬಿಟ್ಟರೆ
ಏನೋ ನಾನು ಮಾಡಿದ್ದೀನಿ ಅದಕ್ಕೆ ಕೊಟ್ಟಿದ್ದಾರೆ ಅಂತಲ್ಲ. ಫಸ್ಟ್ ಈಗ ನನಗೆ ಸಿಕ್ಕಿದೆ ಕೆಲಸ, ಈಗ ಮಾಡಬೇಕಾಗಿರೋ ಸಾಕಷ್ಟಿದೆ ಕೆಲಸ. ಕರೆಕ್ಟ್. ಸೊ ನಿಮ್ಮ ಫ್ಯಾಮಿಲಿ 60 ಇಯರ್ಸ್ ಓಲ್ಡ್ ಹಾಸ್ಪಿಟಾಲಿಟಿ 65 ಇಯರ್ಸ್ ಆಯ್ತು. 65 years old. ಹೌದು ಓಲ್ಡ್ ಲೆಗಸಿ ಕ್ಯಾರಿ ಫಾರ್ವರ್ಡ್ ಮಾಡಲು ಇನ್ಸ್ಪಿರೇಷನ್ ಏನು ಸರ್? ಇನ್ಸ್ಪಿರೇಷನ್ ಅಂದ್ರೆ ಈಗ ನಮ್ಮ ಫಾದರ್ದು ಹೋಟೆಲ್ ಬಿಸ್ನೆಸ್ ಇತ್ತು. ಸೇಮ್ ನೇಮ್ ಕೆ GRP ಹೋಟೆಲ್ ಆರ್ ನೋ ನಮ್ಮ ಫಾದರ್ದು ಹೋಟೆಲ್ ಸನ್ಮಾನ್ ಹಾಸನಲ್ಲಿ ಇರೋದು ಹೋಟೆಲ್. ಓಕೆ. ಆಮೇಲೆ ನಾವು ಅವ್ರ ಜೊತೆಗೇನೆ ಫ್ಯಾಮಿಲಿ ಬಿಸ್ನೆಸ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಬಂದ ಮೇಲೆ ನನಗೆ 2013 ನಾನು ಸೌತ್ ರುಚೀಸ್ ಅಂತ ಒಂದು ಹೊಸ ಟ್ರೇಡ್ ಮಾರ್ಕು ಬ್ರ್ಯಾಂಡು ಎಲ್ಲದನ್ನು ರಿಜಿಸ್ಟರ್ ಮಾಡಿ ಹೊಸದಾಗಿ ನಾನು ಶುರು ಮಾಡ್ತೀನಿ. ಸೌತ್ ರುಚೀಸ್ ಅಂತ. ಓಕೆ ಸರ್. GRP ಹೋಟೆಲ್ ಅದೇ GRP ಇಟ್ ಇಸ್ ಅಂಡರ್ GRP ಹೋಟೆಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ಅದ್ರ ಅಂಡರ್ ಸೌತ್ ರುಚೀಸ್ ಅಂತ ಒಂದು ಬ್ರ್ಯಾಂಡ್ ಮಾಡಿ ನಾನೊಂದು ಹೊಸದೊಂದು ಕಾನ್ಸೆಪ್ಟ್ ಅಲ್ಲಿ ರೆಸ್ಟೋರೆಂಟ್ ಮಾಡ್ಬೇಕಂತ. ಬಟ್ ಹೊಸ ಬ್ರ್ಯಾಂಡ್ ಲೈಕ್ ಸ್ಟಾರ್ಟ್ ಮಾಡಲು ಕಾರಣ ಏನು ಸರ್? ಕಾರಣ ಸೇಮ್ ಬ್ರ್ಯಾಂಡ್ ಯು ಕ್ಯಾನ್ ಕಂಟಿನ್ಯೂ. ಸೇಮ್ ಅಂದ್ರೆ ಜನರು ಒಂದು ಯೋಚನೆ ಒಂದಿರುತ್ತೆ. ಅಂಡ್ ನಮ್ಮ ಈಗ ಇರೋ ಹೋಟೆಲ್ಸ್ ಎಲ್ಲ ಹಾಗೆ ಇದೆ, ಹಳೇದು ಕೂಡ ಇದೆ. ಆ ಹೋಟೆಲಿಗೆ ಬರೋ ಕಸ್ಟಮರ್ಸ್ದು ಅದೇ ಯೋಚನಾ ಇದು ಇರುತ್ತೆ. ಬಂದ ತಕ್ಷಣ ಇದೇ ಥರ ಫುಡ್ ಇದೆ, ಇದೇ ಥರ ಸರ್ವಿಸ್ ಇದೆ ಅನ್ನೋದು ಅದೊಂದು ಸೆಟ್ ಆಗೋಗಿರುತ್ತೆ ಸ್ಟ್ಯಾಂಡರ್ಡ್ಸ್. ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ಹಾಳು ಮಾಡೋದು ಸರಿಯಲ್ಲ. ಜೊತೆಗೆ ಈಗ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ನಾನಲ್ಲಿ ಏನೋ ಬದಲಾವಣೆ ಮಾಡೋಕ್ಕೆ ಹೋದ್ರೂ ಒಂದು ಸಡನ್ ಆಗಿ ಎಲ್ಲದೂ ಕಷ್ಟ ಆಗೋದು. ಅದ್ರ ಬದಲು ಹೊಸದನ್ನೇ ನಾನು ಶುರು ಮಾಡಿದರೆ ಜನ ಅಕ್ಸೆಪ್ಟ್ ಮಾಡೋದು ಈಸಿ ಇರುತ್ತೆ. ಆ್ಯಂಡ್ ನನ್ನ ಐಡಿಯಾನ, ನನ್ನ ಐಡಿಯಾಲಜಿ, ನನ್ನತನ ಅನ್ನೋದನ್ನು ನಾನಲ್ಲಿ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಲೈಕ್ ಸೌತ್ ರುಚಿ ಕರೆಕ್ಟ್? ಸೌತ್ ರುಚೀಸ್ ಸ್ಪೆಷಾಲಿಟೀಸ್ ಏನು ಸರ್? ಸ್ಪೆಷಾಲಿಟಿ ಈಸ್ ನಮ್ಮದು ಮೋರ್ ಆಫ್ ಹೆಲ್ತ್ ಕಾನ್ಷಿಯಸ್ ಫುಡ್. ಲೈಕ್ ವಿ ಡೂ ಮಿಲೆಟ್ಸ್ ಮಾಡ್ತೀವಿ. ಸರಿ. ಆಮೇಲೆ ಆರ್ಗ್ಯಾನಿಕ್ ಫುಡ್ ಮಾಡ್ತೀವಿ. ನಾವು ವಿ ಕುಕ್ ಓನ್ಲಿ ಇನ್ ಆರ್ಗ್ಯಾನಿಕ್ ರಾ ಮೆಟೀರಿಯಲ್ಸ್ ಆ್ಯಂಡ್ ವಿ ಯೂಸ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಆ್ಯಂಡ್ ಕೌ ಗೀಸ್ ಈ ಥರ. ಆ್ಯಂಡ್ ಇಟ್ಸ್ ಬೇಸ್ಡ್ ಆನ್ ನಮ್ಮದು ರೆಸಿಪಿ ಸ್ಟ್ಯಾಂಡರ್ಡ್ ಸೆಟ್ ಆಗಿದೆ. ಅದನ್ನೆಲ್ಲ ಫಸ್ಟ್ ಆ ಸ್ಟ್ಯಾಂಡರ್ಡ್ಸಲ್ಲೇ ನಾವು ಮಾಡ್ತೀವಿ. ಬೇರೆ ಯಾವುದೇ ದಿವ್ಸಕ್ಕೊಂಥರ ಮಾಡೋದು ಅಥವಾ ಅವ್ರ ಯಾರೋ ಕುಕ್ ಅವ್ರಿಗೆ ಇಷ್ಟ ಬಂದಂಗೆ ಮಾಡೋದು ಅದ್ಯಾವುದಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಇಟ್ ಇಸ್ ಅ ಸೆಟ್ ರೆಸಿಪಿ ವೇರ್ ಅಷ್ಟನ್ನೇ ನಾವು ದ ಇಂಗ್ರೀಡಿಯೆಂಟ್ಸು ಅವರಿಗೆ ಕೊಡ್ತೀವಿ, ಅದರಲ್ಲೇ ಅವ್ರು ಮಾಡ್ಬೇಕಾದ್ರೆ. ಸೊ ರೆಗ್ಯುಲರ್ ಫುಡ್ ಇದೆ, ಓಕೆ, ಅಂಡ್ ಆರ್ಗ್ಯಾನಿಕ್ ಫುಡ್ ಇದೆ. ಸೊ ಈ ರೆಗ್ಯುಲರ್ ಫುಡ್ ಆರ್ಗ್ಯಾನಿಕ್ ಫುಡ್ ಡಿಫರೆನ್ಸ್ ಏನು ಸರ್? ಸರ್ ಈಗ ರೆಗ್ಯುಲರ್ ಫುಡ್ ಅಂತಲ್ಲ, ಫುಡ್ ಮೇ ಬಿ ಇಡ್ಲಿ ಆರ್ ದೋಸಾ, ಬಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೀವಿ ಅದು ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಯಾವ ಇಂಗ್ರೀಡಿಯೆಂಟ್ಸ್ ಇನ್ಕ್ಲೂಡಿಂಗ್ ರೈಸ್. ಇಟ್ ಈಸ್ ಸರ್ಟಿಫೈಡ್ ಆರ್ಗ್ಯಾನಿಕ್ ರೈಸ್ ವಿ ಯೂಸ್ ಇನ್ ಅವರ್ ರೆಸ್ಟೋರೆಂಟ್. ಓಕೆ ಆಯ್ತಾ. ಆಮೇಲೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ನೇ ನಮ್ಮದೇ ಫ್ಯಾಕ್ಟ್ರಿ ಇದೆ, ನಾವೇ ಮಾಡ್ತೀವಿ. ಆಮೇಲೆ ಸ್ಪೈಸಸ್ ಮಸಾಲಾಸ್ ಆಲ್ಸೋ. ಸ್ಪೈಸಸ್ ಅಷ್ಟೇ ನಾವು ಸರ್ಟಿಫೈಡ್ ಆರ್ಗ್ಯಾನಿಕ್, ನಮ್ಮ ಜೊತೆಗೆ ನಮ್ಮದೇ ಫ್ಯಾಕ್ಟ್ರಿನೂ ಇದೆ, ನಾವೇ ಆಯಿಲ್ ಮಾಡ್ತೀವಿ. ಸ್ಪೈಸಸ್ ಮಸಾಲಾಸ್ ಎಲ್ಲ ನಾವೇ ಮಾಡ್ತೀವಿ ಇನ್ ಹೌಸ್. ಆ್ಯಂಡ್ ಅದರಲ್ಲೇ ನಾವು ಕುಕ್ ಮಾಡಬೇಕು. ಇವೆಲ್ಲ ಸ್ಟ್ಯಾಂಡರ್ಡ್ ರೆಸಿಪೀಸ್ ಮಾಡಿದ್ವಿ, ಅದ್ರ ಪ್ರಕಾರನೇ ನಾವು ಕುಕ್ ಮಾಡಬೇಕು, ಆ ಥರ ವ್ಯವಸ್ಥೆ ಮಾಡಿದ್ವಿ. ಬಟ್ ಆರ್ಗ್ಯಾನಿಕ್ ಮಸಾಲಾ ಆಯಿಲ್ಸ್ ಈಸ್ ಆಲ್ರೆಡಿ ಅವೈಲೇಬಲ್ ಇನ್ ಮಾರ್ಕೆಟ್ ಆರ್ಗ್ಯಾನಿಕ್ಲಿ, ಬಟ್ ಯು ಸ್ಟಾರ್ಟೆಡ್. ಹೌದು. ಕಾರಣ ಏನು ಸರ್? ಕಾರಣ ಏನಂದರೆ ಈಗ ಎಲ್ಲರೂ ಒಂದು ಬ್ರ್ಯಾಂಡ್ ಅಂತ ಇನ್ನೂ ಬಂದಿಲ್ಲ ಇದರಲ್ಲಿ. ಈಗ ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ಅಂತ ಇಲ್ಲ, ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲರೂ ಏನು ಕೇಳಿದ್ರೆ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯಾರ್ದೂ ಇಲ್ಲ. ಅವರೆಲ್ಲೋ ಬೇರೆ ಕಡೆಯಿಂದ ತರ್ತಾರೆ, ಇವರೊಂದು ವೈಟ್ ಲೇಬ್ಲಿಂಗ್ ಮಾಡ್ಕೊತಾರೆ, ಇವರೇ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಆ್ಯಂಡ್ ಸರ್ಟಿಫಿಕೇಟ್ ಕೇಳಿದರೆ ಈಚ್ ಬ್ಯಾಚ್ ವೈಸ್ ಎಲ್ಲೂ ಇಲ್ಲ. ನಾನು ಇದನ್ನು ಕೇಳ್ತಾ ಹೋದಂಗು, ಬಟ್ ನಾನು ಇಡೀ ಮಾರ್ಕೆಟ್ ಟ್ರೈ ಮಾಡಿದ್ದೀನಿ. ನಾನು ಯಾರ್ಯಾರು ಸೇಲ್ ಮಾಡ್ತಾರೆ ಆರ್ಗ್ಯಾನಿಕ್ ಹೆಸರಲ್ಲಿ ಎಲ್ಲರ ಹತ್ರನೂ ಟ್ರೈ ಮಾಡಿದ್ದೀನಿ. ತುಂಬ ನಾನು ತೊಗೊಂಡು ಕೊನೆಗೆ ಆಯಿತು, ಎಲ್ಲರೂ ನಂಬಲೇಬೇಕಾಗತ್ತೆ, ನಂಬಿಕೆನೇ ಜೀವನ, ಎಲ್ಲರೂ ನಂಬಲೇಬೇಕಾಗತ್ತೆ, ಎಲ್ಲ ತೊಗೊಂಡು ನಾವು ಮಾಡ್ತಾಯಿದ್ವಿ ರೆಸ್ಟೋರೆಂಟ್. ಕೊನೆಗೆ ನನಗೆ ಅನ್ನಿಸ್ತು ನಾವೇ ಮಾಡ್ಬೋದಲ್ಲ. ಹೋಟೆಲ್ ಅಂದಮೇಲೆ ಇಟ್ ಇಸ್ ಅ ಕಂಟಿನ್ಯೂಸ್ ಕ್ರಿಯೇಟಿವ್ ಜಾಬ್. ಕರೆಕ್ಟ್. ಅಲ್ಲಿ ಇದನ್ನೊಂದು ನಾವ್ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವೇ ಫಸ್ಟ್ ಆಯಿಲ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಸ್ಪೈಸಸ್ ಮಸಾಲ ಸ್ಟಾರ್ಟ್ ಮಾಡಿದೆ, ಆಮೇಲೆ ಘೀ ಸ್ಟಾರ್ಟ್ ಮಾಡಿದೆ, ಕೊನೆಗೆ ಫಾರ್ಮಿಂಗ್ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಎಲ್ಲದನ್ನು ನಮಗೆ ಹೋಟೆಲಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಯು ಟೋಲ್ಡ್ ಇಟ್ಸ್ ಎ ವೆರಿ ಕ್ರಿಯೇಟಿವ್ ಜಾಬ್. ಸೊ ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಫಾರ್ಮ್ಸ್ ನಡೆಸಲು ತುಂಬ ಕಷ್ಟ. ಸೊ ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡುತ್ತೀರಾ ಸರ್? ಮ್ಯಾನೇಜ್ ಇದು ಏನು ಗೊತ್ತಾ, ಒಂದು ಸಂಕಲ್ಪ ಇರಬೇಕು ಜೀವನದಲ್ಲಿ. ಲೈಕ್ ದಿಸ್. ಎಸ್, ಏನಾದ್ರು ಒಂದು ಸಂಕಲ್ಪ ಇರಬೇಕು. ಸಂಕಲ್ಪ ಸಾಧನೆ ಆಗುತ್ತೆ. ಕರೆಕ್ಟ್. ಸಂಕಲ್ಪ ಎಷ್ಟು ಸ್ಟ್ರಾಂಗ್ ಇದೀವಿ
ಅದ್ರ ಮೇಲೆ ಸಾಧನೆ ಆಗೈತೆ ಅಷ್ಟೇ. ಸಂಕಲ್ಪ ಇಸ್ ಸ್ಟ್ರಾಂಗ್ or ಸಮರ್ಪಣೆ ಇಸ್ ಸ್ಟ್ರಾಂಗ್ ಸರ್ as per you? ಅಲ್ಲ ಸಂಕಲ್ಪ ಇಸ್ ಸ್ಟ್ರಾಂಗ್ ಇರಬೇಕು ಅಷ್ಟೇ. ಸಮರ್ಪಣೆ ಆಮೇಲೆ ಸಂಕಲ್ಪನೆ ಇಲ್ದಿದ್ಮೇಲೆ ನಾನು ಏನೋ ಮಾಡ್ತಾ ಹೋಗ್ತೀನಿ, ಅಲ್ಲಿ ಡೈವರ್ಟ್ ಆಗ್ತಾ ಹೋಗುತ್ತೆ. ಡೈವರ್ಷನ್ ಇರಬಾರ್ದು ಅಂದ್ರೆ ಫಸ್ಟ್ ಸಂಕಲ್ಪ ಇರಬೇಕು. Correct, I want to do this. ನಾನು ಇದನ್ನ ಮಾಡಲೇಬೇಕು ಅನ್ನೋದು ನನ್ನಲ್ಲಿ ಒಂದು ಸಂಕಲ್ಪ ಇದ್ದರೆ ಕ್ಲೀನಾಗಿ ನಾವು ರೈಟ್ ಚಾನಲಲ್ಲಿ ನಾವು ಹೋಗ್ತೀವಿ. ಅದಕ್ಕೆ ಸಂಕಲ್ಪ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಆ ಸಂಕಲ್ಪ ಇದ್ದಿದ್ದರಿಂದ ಈಗ ನಮ್ಮ ಹೋಟೆಲ್ ಇಂಡಸ್ಟ್ರಿ ಅಂದರೆ ಇಟ್ ಇಸ್ ಎ ಲಾಂಗ್ ಅವರ್ ಡ್ಯೂಟಿ ವರ್ಕ್. ಅದರಲ್ಲಿ ಇದಕ್ಕೂ ನಾವು ಇದೇನಂದರೆ ಒಂದು ಈಗ ನಾವು ಪ್ರತಿಯೊಂದೂ ಅಷ್ಟೇ ಆರ್ಗನೈಸ್ಡ್ ಆಗಿ ಮಾಡಿದರೆ ಏನೂ ಕಷ್ಟ ಆಗೋದಿಲ್ಲ. ಇರೋದು ಎಲ್ರಿಗೂ 24 ಅವರ್ಸೇ ಟೈಮು. ಅದರಲ್ಲೇನೋ ವರ್ಕಿಂಗ್ ಅವರ್ 12 ಅವರ್ 14 ಅವರ್ಸು ವರ್ಕ್ ಮಾಡ್ಬೋದು. ಅದನ್ನು ಅಷ್ಟೇ ನಾವು ಆರ್ಗನೈಸ್ಡ್ ಆಗಿ ಮಾಡಿದಾಗ ವಿ ಕ್ಯಾನ್ ಗಿವ್ ಟೈಮ್ ಟು ಎವ್ರಿಥಿಂಗ್. ಆ್ಯಂಡ್ ನಾವು ನಮ್ಮ ಜವಾಬ್ದಾರಿಗಳನ್ನ ಎಲ್ರಿಗೂ ಕ್ಲೀನಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಇದು ಏನಂದ್ರೆ ಒಂದು ಟೀಮ್ ವರ್ಕ್. ಈಗ ನಾನೇ ಮಾಡಿದೆ ನನ್ನಿಂದನೇ ಆಯಿತು ಅನ್ನೋದಕ್ಕಿಂತ ಇಟ್ಸ್ ಎ ಟೀಮ್ ವರ್ಕ್. ಕರೆಕ್ಟ್. ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಎಲ್ರಿಗೂ ಕೊಡ್ತಾ ಹೋದಾಗೆ ಎಲ್ಲರೂ ಅದನ್ನ ಮಾಡ್ತಾ ಬರ್ತಾರೆ, ಈಸಿ ಆಗುತ್ತೆ ಅಷ್ಟೇ. ಒಂದು ಸಲಹೆ ಕೊಡಿ ಸರ್ ಟು ಯಂಗ್ ಎಂಟರ್ಪ್ರಿನ್ಯೂರ್ ಫಾರ್ ಸಂಕಲ್ಪ. ಸಂಕಲ್ಪ ಅಂದರೆ ನಾವು ಇಮ್ಮಿಡಿಯೇಟ್ ಆಗಿ ದುಡ್ಡು ಮಾಡಬೇಕು. ಇಮ್ಮಿಡಿಯೇಟ್ ಆಗಿ ನಾನೇನೋ ಏನೋ ದೊಡ್ಡ ಕಾರ್ ತೊಗೋಬೇಕು, ಇನ್ನೊಂದು ಶೋಕಿ ಮಾಡಬೇಕು, ಅದ್ರ ಬಗ್ಗೆ ಇರಬಾರ್ದು. ಒಂದು ಸಂಕಲ್ಪ ಜೀವನದಲ್ಲಿ ಇರಬೇಕು. ನಾನು ಏನು ಕೆಲಸ ಈ ಪ್ರಪಂಚಕ್ಕೆ ಬಂದಿದ್ದೀನಿ, ಒಂದು ಪುಣ್ಯದಿಂದ ಬಂದಿದ್ದೀನಿ. ನಾನು ಈ ಭೂಮಿಯಲ್ಲಿ ಯಾವ ಥರ ಬದುಕಬೇಕು ಅಥವಾ ನಾನು ಏನು ಮಾಡಬೇಕು ಅನ್ನೋದನ್ನು ನಾವೊಂದು ಸಂಕಲ್ಪ ಮಾಡ್ಕೊಂಡ್ರೆ ಆಟೋಮೆಟಿಕ್ ಎನಿ ಫೀಲ್ಡ್ ಯಾರು ಬೇಕಾದ್ರೂ ಸಕ್ಸಸ್ ಆಗ್ಬೋದು, ಏನು ಕಷ್ಟ ಇಲ್ಲ. ಸೊ ಸೌತ್ ರುಚಿನ ಫಾರ್ಮ್ ಟು ಟೇಬಲ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಮಾಡುವ ಇಂಪಾರ್ಟೆಂಟ್ ಎಷ್ಟು ಇತ್ತು ಸರ್? ಏನಿತ್ತು? ವೆರಿ ವೆರಿ ಇಂಪಾರ್ಟೆಂಟ್. ಅದು ಏನಕ್ಕೆ ಅಂದರೆ ಇವತ್ತು ಹೆಚ್ಚಿನ ಜನ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಬೆಂಗಳೂರಲ್ಲಿ. ಈವನ್ ಸ್ಯಾಟರ್ಡೆ ಸಂಡೇಸ್ ಕೂಡ ಯಾರು ಮನೇಲಿ ಕುಕ್ ಮಾಡೋದಿಲ್ಲ, ರಜಾ ಇದ್ರು ಕೂಡ ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದರೆ ಪಾಪ ಅಷ್ಟು ಜನ ಡಿಪೆಂಡ್ ಆಗಿದಾರಲ್ಲ, ಅವರಿಗೆ ನಾವೊಂದು ಏನಾರು ಒಂದು ಹೊಸತನ ಕೊಡಬೇಕು. ಮತ್ತು ಹೊಸತನ ಅನ್ನೋದಕ್ಕಿಂತ ಇದು ನ್ಯಾಚುರಲ್ ಫುಡ್ ಕೊಡಬೇಕು ಅನ್ನೋದು ಒಂದು ನಮ್ಮ ಆಸೆ ಇತ್ತು. ಯಾವ ಥರ ಅವ್ರನ್ನ ರೀಚ್ ಆಗಬೇಕು ಅಥವಾ ಹೇಗೆ ಕೊಡಬೇಕು ಅನ್ನೋದು, ನಾನು ಇಡೀ ಬೆಂಗಳೂರಿಗೆ ಕೇಟ್ರ್ ಮಾಡ್ತೀನಿ ಅನ್ನೋದು ನನ್ನ ಸುಳ್ಳು. ಅಟ್ಲೀಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ನನ್ನ ಕಸ್ಟಮರಿಗೆ ನಾನು ಕೊಡೋದನ್ನು ಒಂದು ಒಳ್ಳೇದು ಕೊಡಬೇಕು ಅನ್ನೋದೊಂದು ಭಾಳ ಮನಸ್ಸಿತ್ತು. ಬಟ್ ನನ್ನ ಈ ಅಬೌಟ್ 12 ಇಯರ್ಸ್ ಜರ್ನಿಯಲ್ಲಿ ನಾನು ಸೌತ್ ರುಚೀಸ್ ಮಾಡಿ 2013ಇಂದ 25 12 ಇಯರ್ಸ್ ಜರ್ನಿಯಲ್ಲಿ ನನ್ನದೇ ಆದ ಒಂದು ಕಸ್ಟಮರ್ ಬೇಸ್ ಇದೆ. ಜನಕ್ಕೆ ನನ್ನನ್ನು ಇಡೀ ಕರ್ನಾಟಕ ಎಲ್ಲೇ ಹೋದ್ರೂ ಸೌತ್ ರುಚೀಸ್ ಅಂತ ಗುರುತಿಸ್ತಾರೆ ಜನ. ಇದೆಲ್ಲ ಏನಂದರೆ ನಮ್ಮಲ್ಲಿ ನಾವು ಕೊಟ್ಟಿರೋ ಫುಡ್ ಇರ್ಬೋದು ಅಥವಾ ನಾವು ಸರ್ವಿಸ್ ಇರ್ಬೋದು ಅಥವಾ ಅವ್ರ ನನ್ನ ನಂಬಿಕೆ, ಈ ನಂಬಿಕೆ ಇರ್ಬೋದು. ಆ ನಂಬಿಕೆ ಗಳಿಸಿದೀವಲ್ಲ ಅದು ಭಾಳ ಖುಷಿ ಕೊಡುತ್ತೆ, ಫುಲ್ ಖುಷಿ, ತುಂಬ ಖುಷಿ ಕೊಡುವಂಥ ಕೆಲಸ. ಅದಾದಮೇಲೆ ಜನಗಳಿಗೆ ಏನಕ್ಕೆ ಬೇಕಿತ್ತು ಅಂತ ನೀವು ಕೇಳಿದರೆ, ಏನಕ್ಕೆ ಅಂದರೆ ಜನಕ್ಕೆ ನಂಬಬೇಕಂದ್ರೆ ಯಾರು ಸುಲಭವಾಗಿ ನಂಬೋದಿಲ್ಲ. ಬಂದು ತಿಂದು ಒಂದ್ಸಲ ಅಲ್ಲ 4 ಸಲ ತಿಂದು ಅವರಿಗೆ ಅದು ಸೆಟ್ ಆದಮೇಲೆ ಕರೆಕ್ಟ್ ಅಂತ ಅವರಿಗೆ ಅನಿಸಿದ ಮೇಲೆ ಅವರೀಗ ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಎಷ್ಟೋ ಜನ ಅದಾದಮೇಲೆ ನಮ್ಮ ಹೋಟೆಲಲ್ಲಿ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸೇಲ್ ಮಾಡ್ತೀವಿ, ಸ್ಪೈಸಸ್ ಮಸಾಲೆ ಸೇಲ್, ಕೀ ಸೇಲ್, ಇದರ ಹನಿ ವಿ ಡೂ ಅಪಿಕಲ್ಚರ್ ಆಲ್ಸೋ ಇನ್ ಅವರ್ ಫಾರ್ಮ್. ಅದನ್ನು ನಾವು ಬಾಟ್ಲು ಹನಿನೂ ಕೂಡ ಸೇಲ್ ಮಾಡ್ತೀವಿ. ಇದೆಲ್ಲದನ್ನು ನಮ್ಮಲ್ಲಿ ಜನ ಈಗ ಹೆಚ್ಚಿನವರು ನಮ್ಮಂದನೇ ತೊಗೊಂಡೋಗಿ ಅವ್ರ ಮನೇಲೂ ಕುಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಹೊರಗಡೆ ಯಾವುದನ್ನು ಈಗ ಬೇರೆ ರೀಫೈನ್ಡ್ ಆಯಿಲ್ ಅಂತ ಮೀನಿಂಗ್ಲೆಸ್ ವರ್ಡ್ಸ್ ಈಗ ನಮ್ಮಲ್ಲಿರೋಂಥದ್ದು. ರೀಫೈನ್ಡ್ ಆಯಿಲ್, ವಾಟ್ ಈಸ್ ರೀಫೈನ್ಡ್? ಯಾರು ಕ್ವಶನ್ ಮಾಡ್ತಾ ಇಲ್ಲ ಇದನ್ನು. ಗೌರ್ಮೆಂಟಿಗೂ ಕ್ವಶನ್ ಮಾಡ್ತಾ ಇಲ್ಲ, ಯಾವ ಹೆಲ್ತ್ ಡಿಪಾರ್ಟ್ಮೆಂಟಿಗೂ ಯಾರು ಕ್ವಶನ್ ಮಾಡ್ತಾ ಇಲ್ಲ. ಆ್ಯಂಡ್ ವೆಜಿಟೇಬಲ್ ಕ್ರೂಡ್ ಆಯಿಲ್ ಅಂತ ಬರುತ್ತೆ. ವಾಟ್ ಈಸ್ ಕ್ರೂಡ್ ವೆಜಿಟೇಬಲ್ ಆಯಿಲ್? ಏನು ಮೀನಿಂಗ್ ಏನಿದೆ ಅದಕ್ಕೆ? ಅರ್ಥನೇ ಇಲ್ಲ. ಇಂಥದ್ದನ್ನೆಲ್ಲ ಜನಕ್ಕೆ ಪಾಪ ಅರ್ಥ ಆಗಿದೆಯೋ ಆಗಿಲ್ವೋ, ಬಟ್ ಇವತ್ತು ಹೆಚ್ಚಿನವ್ರಿಗೆ ಅರ್ಥ ಆಗಿದೆ. ಹೆಲ್ತ್ ಈ ಕೋವಿಡ್ ಇನ್ನೊಂದು ಎಲ್ಲ ಬಂದಮೇಲೆ ಒಂದು ಅರ್ಥ ಆಗಿದೆ, ಒಂದು ಬದಲಾವಣೆ ಅವರೇ ಮಾಡ್ಕೊತಾ ಇದ್ದಾರೆ. ನಾವು ಬದುಕ್ತಾ ಇರೋದು ಏನಕ್ಕೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡು. ಬೇಸಿಕ್ ಈಸ್ ಫುಡ್ ಅಲ್ವಾ? ಕರೆಕ್ಟ್. ನಮ್ಮ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮಗೆ ಹೇಳ್ಕೊಟ್ಟಿದ್ದಾರೆ ಫುಡ್, ಕ್ಲೋತಿಂಗ್, ಶೆಲ್ಟರ್, ಬೇಸಿಕ್ 3 ಇದು. ಕರೆಕ್ಟ್ ಕರೆಕ್ಟ್. ಫುಡ್ಡನ್ನು ನಾವು ಮರೆತುಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ಒಳ್ಳೆ ಫುಡ್ ಕೊಡ್ಬೇಕು ಅನ್ನೋದೊಂದು ಆಸೆ ಇತ್ತು. ಅದನ್ನು ಇದುವರೆಗೆ ಮಾಡ್ತಾ ಇದ್ದೀನಿ ಅನ್ನೋದು ನನಗೊಂದು ಸಂತೋಷ, ತೃಪ್ತಿ ಇದೆ. ಕರೆಕ್ಟ್ ಕರೆಕ್ಟ್. ಕೋಲ್ಡ್ ಪ್ರೆಸ್ ಆಯಿಲ್ ಎಷ್ಟು ಪ್ರೈಸ್ ಇದೆ? ಕೋಲ್ಡ್ ಪ್ರೆಸ್ಡ್ ಆಯಿಲ್ ನಾವು 340 rupees ನಾವು ಸೇಲ್ ಮಾಡ್ತಾ ಇದ್ದೀವಿ. ಗ್ರೌಂಡ್ ನಟ್ ಆಯಿಲ್. ಗ್ರೌಂಡ್ ನಟ್ ಆಯಿಲ್ ಯಾವ ಯಾವ ಆಯಿಲ್ ಇದೆ ನಮ್ಮ ಹತ್ರ? ಎಲ್ಲ ಸಿಸ್ಮೆ, ವೈಟ್ ಸಿಸ್ಮೆ, ಬ್ಲ್ಯಾಕ್ ಸಿಸ್ಮೆ, ಮಸ್ಟರ್ಡ್ ಆಯಿಲ್, ಆಮೇಲೆ ನೈಗರ್ ಆಯಿಲ್, ಆಲ್ಮಂಡ್ ಆಯಿಲ್. Which is most consumed in most consuming in Karnataka, South Karnataka is groundnut oil. groundnut oil. ಇಲ್ಲಿ ಇನ್ನು ಕೆಲವರು ನಾರ್ತ್ ಇಂಡಿಯನ್ಸ್ ಬಂದರೆ ಮಸ್ಟರ್ಡ್ ಆಯಿಲ್ ತಗೊಂಡು ಹೋಗ್ತಾರೆ.
ದೇ ಯೂಸ್ ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್ ಆಯಿಲ್ ಇನ್ ಬಿಹಾರ್ ಐ ಗೆಸ್. ಬಿಹಾರ ಹೌದು. ಇನ್ನೊಂದು ಈ ನಾರ್ತ್ ಕರ್ನಾಟಕದಲ್ಲಿ ಕುಸ್ಬಿ ಎಣ್ಣೆ ಅಂತ ಬರುತ್ತೆ, ದೇ ಯೂಸ್ ದಟ್ ಆಯಿಲ್. ಬಟ್ ಕರ್ನಾಟಕದಲ್ಲಿ ನಮ್ಮಲ್ಲಿ ಹೈಯೆಸ್ಟ್ ಸೇಲ್ಸ್ ಇದೆ. ಸೌತ್ ಕೆನರಾದವರು ಬಂದರೆ ಆ್ಯಂಡ್ ಕೇರಳದವರು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆಲ್ಲ. ಸೊ ಕಸ್ಟಮರ್ ಹೇಳುತ್ತಾರೆ ಸೌತ್ ರುಚೀಸ್ ಫುಡ್ ಫೀಲ್ಸ್ ಲೈಕ್ ಗರ್ಕಾ ಖಾನಾ, ಮನೆ ಊಟ. ಹೌದು, ಕರೆಕ್ಟ್. ಇದರ ಹಿಂದೆ ಸೀಕ್ರೆಟ್ ಏನು ಸರ್? ಸೀಕ್ರೆಟ್ ಇಷ್ಟೇ, ಯಾರು ಎಲ್ರಿಗೂ ಒಂದು ಇರುತ್ತೆ, ಏನು ಹೇಳಿ, ಮನೆಯಲ್ಲಿ ಫುಡ್ ವಿತ್ ಲವ್ ಅಲ್ವಾ, ತಾಯಿ ಊಟ ನಮ್ಮ ಅಜ್ಜಿ ಊಟ. ಹೌದೌದು, ತಾಯಿ ಊಟ ನಮ್ಮ ಅಜ್ಜಿ ಊಟ ಇದ್ದಂಗೆ ಬೇರೆ ಸಿಗಲ್ಲ ಅಂತ ಎಲ್ಲ ಹೆಚ್ಚಿನವ್ರು ಎಲ್ಲರ ಮನೇಲೂ ಹೇಳ್ತಾರೆ. ಅದೇ ಥರ ನಮ್ಮ ಹೋಟೆಲಲ್ಲಿ ಬರೀ ನಾವು ಫುಡ್ ಒಂದೇ ಕೊಡೋದಂಥದ್ದಲ್ಲ, ಕಸ್ಟಮರ್ ಜೊತೆಗೆ ನಾವು ಅದೊಂದು ಕಸ್ಟಮರ್ ಥರ ನೋಡೋದಿಲ್ಲ, ನಮ್ಮ ಗೆಸ್ಟ್ ನಮ್ಮ ಫ್ಯಾಮಿಲಿ ಥರ ನೋಡಬೇಕು, ಆ ಥರ ಸರ್ವಿಸ್ ಕೊಡಬೇಕು ಆ್ಯಂಡ್ ಅವರಿಗೂ ತೃಪ್ತಿ ಆಗಬೇಕು. ಯಾವುದೇ ಊಟ ಮಾಡಿದ್ಮೇಲೆ, ಊಟ ಆದಮೇಲೂ ಕೂಡ ಯಾವುದೇ ಹೋಟೆಲಲ್ಲಿ ಊಟ ಮಾಡಿದ್ರೂ ಈಗ ಏನೋ ಒಂದು ಭ್ರಮೆ ಇದೆ, ಸೋಡಾ ಹಾಕ್ತಾರೆ, ಅದಾಗ್ತಾರೆ, ಇದಾಗ್ತಾರೆ, ಏನೋ ಜನಕ್ಕೊಂದು ಇದು ಮೈಂಡಿಂದ ಹೋಗ್ಬೇಕದು, ಸಬ್ ಕಾನ್ಷಿಯಸ್ ಮೈಂಡಿಂದ ಅದು ಹೋಗ್ಬೇಕದು. ಆ ಥರ ನಾವು ಫಸ್ಟ್ ಅವರಿಗೆ ಆ ಫೀಲ್ ಕೊಡಬೇಕು ಅದನ್ನು ಅವರಿಗೆ. ಆಮೇಲೆ ಫುಡ್ಡು ಕೂಡ ಅವರಿಗೆ ಪ್ರೂವ್ ಆಗುತ್ತೆ, ಊಟ ಮಾಡಿದ್ಮೇಲೆ ಹೊಟ್ಟೆ ಉಬ್ಬರ ಬರೋದಿಲ್ಲ. ಆಮೇಲೆ ಅವ್ರಿಗೆ ಆ ರೆಸಿಪಿ ಅಷ್ಟೇ ಏನಂದರೆ ಅಥೆಂಟಿಕ್ ಫುಡ್ ಇರೋದ್ರಿಂದ ಫುಲ್ ಅವರಿಗೆ ಗರ್ಕಾ ಖಾನಾನೇ ಅನ್ಸುತ್ತೆ. ಆ ಥರ ನಾವೇನು ಅವ್ರನ್ನ ಹೆಚ್ಚಿಗೆ ಖುಷಿ ಪಡಿಸ್ಬೇಕಂತ ಆ್ಯಡೆಡ್ ಫ್ಲೇವರ್ಸ್, ಕಲರ್ಸ್, ಇನ್ನೊಂದು ಏನು ಹಾಕೋದೇ ಇಲ್ಲ ಅದಕ್ಕೆ, ಟೇಸ್ಟಿಂಗ್ ಪೌಡ್ರ್ ಇಂಥದ್ದು ಏನು ಯೂಸ್ ಮಾಡೋದಿಲ್ಲ. ಸೊ ನೀವು ಡೈಟ್ ಫಾಲೋ ಮಾಡಿದ್ದೀರಾ? ಡಯಟ್ ಬಿಕಾಸ್ ಯು ಆರ್ ವೆರಿ ಹ್ಯಾಂಡ್ಸಮ್ ಯಂಗ್ ಮ್ಯಾನ್. ಇಲ್ಲ, ಡಯಟ್ ಏನು ಫಾಲೋ ಮಾಡೋದಿಲ್ಲ. ಬಟ್ ಫುಡ್ ಏನಂದರೆ ಇದು ಹೆಲ್ತನ್ನು ಮೇಂಟೈನ್ ಮಾಡೋದು. ಸರ್ ನಿಮ್ಮ ಫೇವ್ರೆಟ್ ಫುಡ್ ಯಾವುದು? ನನ್ನ ಫೇವ್ರೆಟ್ ಫುಡ್ ಸೌತ್ ಇಂಡಿಯನ್. ಐ ಈಟ್ ದ ಮೋರ್ ಆಫ್ ದೋಸಾಸ್ ಆ್ಯಂಡ್ ದಿಸ್ ಕೇಸರಿ ಬಾತ್ ಆ್ಯಂಡ್ ಬಿಸಿಬೇಳೆ ಬಾತ್, ಈ ಥರ ವಾಂಗಿ ಬಾತ್, ಈ ಥರದ್ದನ್ನು ನಾನು ಇಷ್ಟಪಡ್ತೀನಿ. ಮೈ ಫೇವ್ರೆಟ್ ಆಲ್ಸೋ ಸರ್. ದೇರ್ ಆರ್ ಸಮ್ ಬಿಸ್ನೆಸ್ ಲೈಕ್ Cartier Biznotel, Shruti's Comfort, Srushti Comfort, Srushti Comfort or Shubha Party Hall. Sabha Party Hall. Achha, Sabha. Yeah. Three different business. No, that is one hotel. Cartier Biznotel is one hotel where we have rooms, accommodation, banquet hall, ಮತ್ತೆ ರೆಸ್ಟೋರೆಂಟ್, ಮೂರು ಇದೆ ಅಲ್ಲಿ, ಮೂರು ಇದೆ. ಅದು ನಮ್ಮ ಫಾದರ್ ಕಾಲದಲ್ಲೇ ನಾವು ಅದು ಮತ್ತು ಸೃಷ್ಟಿ ಕಂಫರ್ಟ್ ಎರಡೂ ಮಾಡಿದರು. ಅದು ಸೃಷ್ಟಿ ಕಂಫರ್ಟ್ ಆ್ಯಂಡ್ ಇದು ಎರಡೂ ಇತ್ತು. ಕಾರ್ಟಿಯರ್ ಇದು ಸೃಷ್ಟಿ ಕಂಫರ್ಟ್, ಇದು ಸೃಷ್ಟಿ ರೆಸಿಡೆನ್ಸಿ ಅಂತ ಇತ್ತು, ರೆಸಿಡೆನ್ಸಿ ಮೊದಲು ಇದ್ದಿದ್ದು ಆ ಥರ ಇತ್ತು. ಆಮೇಲೆ ನಾನು ಅದನ್ನು 2013 ಮೇಲೆ ಎಲ್ಲದೂ ಚೇಂಜ್ ಮಾಡಿದೆ. ಏನು ಕಾರ್ಟಿಯರ್ ಬಿಸ್ನೋಟೆಲ್ ಅಂತ ಮಾಡಿದೆ, ಸಭಾ ಪಾರ್ಟಿ ಅಲ್ಲಿ ಮಾಡಿದೆ. ಬಿಕಾಸ್ ಈಗ ಲಾಡ್ಜ್ ಅಂದರೆ ಈ ಲಾಡ್ಜ್ ಫೀಲಿಂಗ್ ಇರಬಾರ್ದು ಜನಕ್ಕೆ, ಒಂದು ಹೋಮ್ಲಿ ಫೀಲ್ ಅವ್ರಿಗೆ ಬಂದಾಗ. ಈಗ ಪ್ರತಿಯೊಬ್ಬರು ಮನೆ ಕ್ಲೀನ್ ಟಾಯ್ಲೆಟ್ಸ್, ಡ್ರೈ ಟಾಯ್ಲೆಟ್ಸ್ ಆ್ಯಂಡ್ ಬೆಡ್ ಆಲ್ಸೋ ಆ್ಯಂಡ್ ಇಂಟೀರಿಯರ್ಸ್ ಎಲ್ಲ ಹೋಮ್ಲಿ ಫೀಲ್ ಇರಬೇಕು. ಒಂದು ತೀರಾ ಒಂದು ಕಲರ್ಫುಲ್ ಆಗೋ ಇರಬಾರ್ದು, ಈ ಕಡೆ ಏನು ಲಾಡ್ಜ್ ಫೀಲು ಬರಬಾರ್ದು. ಆ ಥರ ನಾವು ಒಂದು ಇಂಟೀರಿಯರ್ಸ್ ಎಲ್ಲ ರೆಡಿ ಮಾಡಿಸಿ ಅದನ್ನೊಂದು ಕಾರ್ಟಿಯರ್ ಬಿಸ್ನೋಟೆಲ್ ಅಂತ ಬಿಟ್ಟು ಅದನ್ನು ಎಲ್ಲ ಚೇಂಜ್ ಮಾಡಿ ಆ ಥರ ಮಾಡಿದ್ದೀವಿ ಅದನ್ನು. ಕಾರ್ಟಿಯರ್ ಏನಂದರೆ ಇಟ್ ಇಸ್ ಎ ಫ್ರಾನ್ಸ್ ವರ್ಡ್, ಅದು ಫ್ರೆಂಚ್ ವರ್ಡ್. ಫಸ್ಟ್ ಹೋಟೆಲ್ ಸ್ಟಾರ್ಟೆಡ್ ಬೈ ಕಾರ್ಟಿಯರ್, ಅದಕ್ಕೋಸ್ಕರ ಆ ಹೆಸರನ್ನು ಅವಾಗ ಇಟ್ಟಿದ್ದು. ಡಿಫ್ರೆಂಟ್ ಬಿಸ್ನೆಸಸ್ ಲೈಕ್ ಸೂಪರ್. ಲೈಕ್ ಹೌ ಯು ಮ್ಯಾನೇಜ್ ಇದೆ, ನಮ್ಮ ಟೀಮ್ ಚೆನ್ನಾಗಿದೆ, ಎಲ್ಲ ಟೀಮನ್ನು ಮಾಡಿದ್ದೀವಿ, ಹೈರಾರ್ಕಿ ಇದೆ. ಎಷ್ಟು ಜನ? 1,000? ನಮ್ಮ ಹತ್ರ ಅಷ್ಟಿಲ್ಲ, ಈಗ ಅಬೌಟ್ 250 ಮೆಂಬರ್ಸ್ ಇದ್ದಾರೆ. ಇದು ನಡೀತಾ ಇದೆ ಎಲ್ಲ ಆ ಥರ. ಓಕೆ, ದೇರ್ ಆರ್ ಸೀಸನಲ್ ಫುಡ್ಸ್ ಆಲ್ಸೋ, ಕರೆಕ್ಟ್? ಸೊ ಆರ್ಗ್ಯಾನಿಕ್ ಸೋರ್ಸಿಂಗ್ ಮತ್ತು ಸೀಸನಲ್ ಮೆನ್ಯೂ ಪ್ಲಾನಿಂಗ್ ಮಾಡಲು ಯಾವ ಚಾಲೆಂಜ್ ಇದೆ? ಅದನ್ನು ನೀವು ಹೇಗೆ ನೆವಿಗೇಟ್ ಮಾಡುತ್ತೀರಾ? ಈಗ ಸೀಸನಲ್ ಅಂದರೆ ಈಗ ಮ್ಯಾಂಗೋ ಸೀಸನ್ ಬರುತ್ತೆ. ಮ್ಯಾಂಗೋ ಸೀಸನಲ್ಲಿ ಈಗ ನಮ್ಮದೇ ಫಾರ್ಮ್ ಇರೋದ್ರಿಂದ ನಮಗೆ ಸೀಸನ್ ಅದೇ ಹೇಳ್ತಾ ಇರುತ್ತೆ ನಮಗೆ, ಈಗ ಈ ಸೀಸನ್ ಇದೆ, ಈ ಫ್ರೂಟ್ಸ್ ಕೊಡ್ತಾ ಇದೆ ಅಂತ. ಆ ಫ್ರೂಟಲ್ಲಿ ನಾವು ಮೆನುನ ನಾವೇ ಪ್ರಿಪೇರ್ ಮಾಡ್ತೀವಿ, ನಮ್ಮ ಟೀಮ್ ಇರುತ್ತೆ, ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ ಏನೇನು ಮಾಡ್ಬೋದು ಜನಕ್ಕೆ. ಯಾಕಂದರೆ ನಾವು ಹೊರಗಡೆ ಎಲ್ಲೂ ಸೇಲ್ ಮಾಡೋಕ್ಕೆ ಹೋಗೋದಿಲ್ಲ, ನಮ್ಮದು ಎನಿ ವೆಜಿಟೇಬಲ್ ಫ್ರೂಟ್ಸ್ ಯಾವುದನ್ನು ಸೇಲ್ ಮಾಡೋಕ್ಕೋಗಲ್ಲ. ಅದನ್ನು ಒಂದು ವೇಸ್ಟ್ ಆಗದೆ ಇರೋ ಥರ ನಮ್ಮ ಹೋಟೆಲಲ್ಲಿ ನಮ್ಮ ಗೆಸ್ಟ್ಗೆ ಯಾವ ಥರ ನಾವು ಕೊಡ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡ್ತೀವಿ, ಮೆನುನ ಮಾಡಿ ಅದನ್ನು ಮೆನು ಮಾಡಿ ಇದು ಮಾಡ್ತೀವಿ. ಒಂದನೇದು. ಎರಡನೇದು ಫೆಸ್ಟಿವಲ್ ಮೆನೂಸ್ ಮಾಡ್ತೀವಿ. ಎವ್ರಿ ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೋಟೆಲಲ್ಲಿ. ಇವತ್ತು ಕೂಡ ಓಣಮ್ ಇದೆ, ಓಣಮ್ ಸಾಧ್ಯ ಮಾಡಿದ್ದೀವಿ ಇವತ್ತು. ಹಾಗೆ ಪ್ರತಿ ಎಲ್ಲ ಫೆಸ್ಟಿವಲ್ನು ನಾವು ಮಾಡೇ ಮಾಡ್ತೀವಿ. ಜೊತೆಗೆ ಈಗ
ಇದನ್ನು ನೆಕ್ಸ್ಟ್ ದಸರಾ ಬರುತ್ತೆ. ದಸರಾ ನವರಾತ್ರಿ 9 ದಿವಸ ಇರುತ್ತೆ. 9 ದಿವಸಕ್ಕೆ ನಮ್ಮಲ್ಲಿ ಪೂಜೆ ಜೊತೆಗೆ ಫುಡ್ಡು ಅದು ಎಲ್ಲದು ಜನ ಬಂದರೆ ಅವರಿಗೆ ಇಲ್ಲೇ ನಮ್ಮಲ್ಲೇ ಪೂಜೆನೂ ಆಗಬೇಕು, ಆ ಥರ ಫುಡ್ಡು ಆಗಬೇಕು. ಆ ಥರ ನಾವು ಅಲ್ಲಿ ಅರೇಂಜ್ ಮಾಡಿರ್ತೀವಿ. ಆಲ್ ಫೆಸ್ಟಿವಲ್ಸ್ ಆಲ್ ಫೆಸ್ಟಿವಲ್ಸ್. ಮೊನ್ನೆ ಮಹಾಲಕ್ಷ್ಮಿ ಫೆಸ್ಟಿವಲ್ ಆಯಿತು. ಆ ಮಹಾಲಕ್ಷ್ಮಿನ ಕೂರಿಸಿದ್ವಿ. ಅಲ್ಲೇ ದೇವಸ್ಥಾನ ಥರನೇ ರೆಡಿ ಮಾಡಿದ್ವಿ. ಬಂದು ಆಮೇಲೆ ಊಟನೂ ಎಲ್ಲ ಮಾಡಿದ್ವಿ. ಜನಗಳಿಗೂ ಒಂದು ಖುಷಿ, ಬರ್ತಾರೆ, ದೇವರಿಗೂ ನಮಸ್ಕಾರ ಮಾಡ್ತಾರೆ, ಪ್ರಸಾದ ತೊಗೊತಾರೆ, ಜೊತೆ ಊಟನೂ ಮಾಡ್ತಾರೆ. ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಅವರಿಗೆ. ನಾನು ನೋಡಿಲ್ಲ, ಬಟ್ ನೋಡ್ತೀನಿ ಸರ್. ಖಂಡಿತ ಬನ್ನಿ, ಖಂಡಿತ ನಿಮ್ಮನ್ನ ಕರಿತೀನಿ ಬನ್ನಿ. ಸೊ ನೀವು ಬರೀ ಆರ್ಗ್ಯಾನಿಕ್ ಮತ್ತು ವೆಜ್ ಫುಡ್ ಕೊಡಲು ಯಾಕೆ ಡಿಸೈಡ್ ಮಾಡಿದ್ರಿ ಸರ್? ನಾನು ವೆಜಿಟೇರಿಯನ್. ಈಗ ನಾನ್ ವೆಜ್ ನನಗೆ ಅದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿನೂ ಇಲ್ಲ. ಮಾಡಿದ್ರೂ ಕೂಡ ನಾಳೆ ದಿವಸ ನಾನು ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ವೆಜಿಟೇರಿಯನ್ನೇ ನಾನು ಕಂಟಿನ್ಯೂ ಮಾಡಿದೆ. ಓಕೆ, ನೀವು ABBM ಜೊತೆ ನಿಮ್ಮ ವರ್ಕ್ ಎಲಾಬ್ರೇಟ್ ಮಾಡಿ ಸರ್ ಫುಲ್. ಹಾಂ, ABBM ಒಂದು ನ್ಯಾಷನಲ್ ಆರ್ಗನೈಸೇಷನ್ ಅದು. ಇದು ನಮ್ಮದು ದೇಶದಲ್ಲಿ 22 ರಾಜ್ಯಗಳಲ್ಲಿ ನಮ್ಮ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಇದೆ. 22 ರಾಜ್ಯದಲ್ಲೂ ನಮ್ಮದು 32 ವಿಂಗಲ್ಲಿ ಕೆಲಸ ಮಾಡ್ತೀವಿ ನಾವು. ವಿಂಗ್ಸ್ ಅಂದರೆ ಏನಿದೆ, ವುಮೆನ್ಸ್ ವಿಂಗು, ಯೂತ್ ವಿಂಗು, ಪೊಲಿಟಿಕಲ್ ವಿಂಗ್, ಈ ಥರ 32 ವಿಂಗ್ಸ್ ಇದೆ. ಇದರಲ್ಲಿ ಡಿಫ್ರೆಂಟ್ ವಿಂಗ್ಸ್ ಇದೆ. ಆ ವಿಂಗಲ್ಲೂ ಕೂಡ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದು, ಯಾರ್ಯಾರ್ದು ಏನೇನು ಇಂಟ್ರೆಸ್ಟ್ ಇದೆ. ಅಂದರೆ ನಾವು ಎಲ್ಲದರಲ್ಲೂ ಎಲ್ಲ ಸೊಸೈಟಿಯಲ್ಲಿ ಪ್ರತಿಯೊಬ್ಬರ ಜೊತೆಗೂ ನಾವು ಇರಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ವಿಂಗ್ಸ್ ಮಾಡಿ ಅದನ್ನು ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಈಗ ಏನಂದರೆ ನ್ಯಾಷನಲ್ ಪ್ರೆಸಿಡೆಂಟ್ ಇರ್ತಾರೆ, ಅದ್ರ ಕೆಳಗಡೆ ಜನರಲ್ ಸೆಕ್ರೆಟರಿ ಇರ್ತಾರೆ. ಸೆಕ್ರೆಟರಿ ಆದಮೇಲೆ ಸ್ಟೇಟ್ ವೈಸ್ ಸೆಕ್ರೆಟರೀಸ್ ಇದ್ದಾರೆ, ರೀಜ್ನಲ್ ಸೆಕ್ರೆಟರೀಸ್, ಅದು ಆಮೇಲೆ ಸ್ಟೇಟ್ ಪ್ರೆಸಿಡೆಂಟ್ಸ್, ಆದಮೇಲೆ ವಿಂಗ್ಸ್, ಈ ಥರ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಸಾಕಷ್ಟು ಕಾರ್ಯಕ್ರಮ. ಈಗ ನಾನು ಸ್ಟೇಟ್ ಬಗ್ಗೆ ಹೇಳಬೇಕಂದ್ರೆ, ಒಂದು ನ್ಯಾಷನಲ್ ಒಂದು ಈವೆಂಟ್ ಅಂದರೆ ಬ್ರಹ್ಮೋದ್ಯೋಗ ಎವ್ರಿ 2 ಇಯರ್ಸ್ ಒನ್ಸ್ ಮಾಡ್ತೀವಿ ನಾವು. ಔರಂಗಾಬಾದಲ್ಲಿ ಮಾಡಿದ್ವಿ, ಪೂನಾದಲ್ಲಿ ಮಾಡಿದ್ವಿ, ಡೆಲ್ಲಿಯಲ್ಲಿ ಮಾಡಿದ್ವಿ, ಈ ಥರ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಕಡೆ ಮಾಡಿದ್ವಿ. ಈ ವರ್ಷ ಡಿಸೆಂಬರಲ್ಲಿ ಕರ್ನಾಟಕದಲ್ಲಿ 13-14ನೇ ತಾರೀಕು, ಡಿಸೆಂಬರ್ 13th and 14th ಅಶೋಕ ಹೋಟೆಲಲ್ಲಿ ಬ್ರಹ್ಮೋದ್ಯೋಗ ಮಾಡ್ತಾಯಿದ್ದೀವಿ. ಅದನ್ನು ಜೊತೆಗೆ ನಾವು ರಾಜ್ಯದ ಕಾರ್ಯಕ್ರಮ ಅಂದರೆ ನಾವು ಈ ಸಲ ನಾವೇ ಹೋಸ್ಟ್ ಇಲ್ಲಿದ್ದು, ಅದರಿಂದ ನಾವು ಅದನ್ನು ಮಾಡ್ತಾಯಿದ್ವಿ. ಅದಲ್ಲದೆ ನಾವಿಲ್ಲಿ ವಿಪ್ರಸಂಗಮ, ಆಮೇಲೆ ಭಾರ್ಗವ ಭೂಷಣ ಪ್ರಶಸ್ತಿ ಅಂತ ಎವ್ರಿ ಇಯರ್ ಕೊಡ್ತೀವಿ. ನಮ್ಮ ಸಮಾಜದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವರಿಗೆಲ್ಲ ನಾವು ಪ್ರತಿ ವರ್ಷ ಒಂದು 5-6 ಜನನ ಹುಡುಕ್ಬಿಟ್ಟು ಅವರಿಗೆ ಭಾರ್ಗವ ಭೂಷಣ ಪ್ರಶಸ್ತಿ ಅಂತ ಕೊಡ್ತೀವಿ. ಭಾರ್ಗವ ಅಂದರೆ ಪರಶುರಾಮರ ಹೆಸರು, ಆ ಹೆಸರಲ್ಲಿ ನಾವು ಕೊಡ್ತೀವಿ. ಈ ವರ್ಷದಲ್ಲೂ ನಮ್ಮ ಗಾಯನ ಸಮಾಜದಲ್ಲಿ ಮಾಡಿದ್ವಿ ಭಾರ್ಗವ ಭೂಷಣ ಪ್ರಶಸ್ತಿ. ಅದರಲ್ಲಿ ನಾವು 6 ಜನಕ್ಕೆ ಕೊಟ್ವಿ. ಒಂದು ಫಿಲ್ಮ್ ಆ್ಯಕ್ಟ್ರು ಶ್ರೀಧರ್, ಆಮೇಲೆ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲು ಡಾಕ್ಟರ್ ಶ್ರೀನಾಥ್ ಜಿ, ಆಮೇಲೆ ಡಾಕ್ಟರ್ ಸುಧೀರ್ ಅವರು, ಈ ಥರ. ಆಮೇಲೆ ಕಾಂತಿ ಸ್ವೀಟ್ಸ್ ಶೈಲೇಂದ್ರ ಕುಮಾರ್ ಶರ್ಮಾ, ಫೌಂಡರ್ ಆಫ್ ಕಾಂತಿ ಸ್ವೀಟ್ಸ್. ಕಾಂತಿ ಸ್ವೀಟ್ಸ್. ಈ ಥರ ನಾವು 6 ಜನಕ್ಕೆ ಎಲ್ಲ ಕೊಟ್ವಿ. ಇದ್ರ ಜೊತೆಗೆ ಹೆಲ್ತ್ ಕ್ಯಾಂಪ್ಸ್ ಮಾಡ್ತೀವಿ. ಆಮೇಲೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ವುಮೆನ್ಸ್ಗೆಲ್ಲ ನಾವು ಈಗ ಹಳ್ಳಿಯಲ್ಲಿರ್ತಾರೆ, ಅವರಿಗೆ ಟ್ರೈನಿಂಗ್, ಅವರೆಲ್ಲ ಏನೋ ಒಂದು ಸ್ಕಿಲ್ ಇರುತ್ತೆ ಅವ್ರ ಹತ್ರ. ಈಗ ಒಂದು ಸ್ಟಿಚಿಂಗ್ ಇರುತ್ತೆ, ಅಥವಾ ಯಾವುದೋ ಒಂದು ಕುಕ್ಕಿಂಗ್ ಇರುತ್ತೆ, ಇಲ್ಲ ಅಗ್ರಿಕಲ್ಚರ್ ಇರುತ್ತೆ, ಏನೋ ಒಂದು ಸ್ಕಿಲ್ ಇರುತ್ತೆ ಅವ್ರ ಹತ್ರ. ಆ ಸ್ಕಿಲ್ಲಿಗೆ ಪೂರಕವಾಗಿ ಏನು ಬೇಕೋ ಅವ್ರಿಗೆ ಅದನ್ನು ನಮ್ಮ ವಿತ್ ಮೆಟೀರಿಯಲ್ ಅವ್ರಿಗೆ ಕೊಟ್ಬಿಟ್ಟು ಮಾರ್ಕೆಟ್ ಮಾಡೋ ಥರ. ಈಗ ನಾವು ಬಿಜಾಪುರದಲ್ಲಿ ಒಂದು ವಿಪ್ರಸಂಗಮ ಕಾರ್ಯಕ್ರಮ ಮಾಡಿದ್ವಿ. ಅದಕ್ಕೆ ಶ್ರೀ RV ದೇಶಪಾಂಡೆ ಜಿ ಬಂದಿದ್ದರು. ಅಲ್ಲಿ ನಮ್ಮ ಸಂಘಟನೆ ಜನ ನೋಡ್ಬಿಟ್ಟು ಅವ್ರಿಗೆ ಖುಷಿಯಾಗಿ ಅಲ್ಲೇ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರು, 200 ಹೊಲಿಗೆ ಯಂತ್ರ ಕೊಡ್ತೀನಿ, ಇಷ್ಟೊಂದು ಮಹಿಳೆಯರು ಬಂದಿದ್ದೀರಾ, ನೀವು ಇಲ್ಲಿ ಈ ಭಾಗದಲ್ಲಿ ಅನುಕೂಲ ಮಾಡಿ ಅಂತ. ಸರಿ, 200 ಕೊಟ್ಟರು. ಕೊಟ್ಟ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಆಮೇಲೆ ಏನು ಮಾಡಬೇಕು, ಅವ್ರ ಮನೇಲಿ ಅದು ತೊಗೊಂಡೋಗ್ಬಿಟ್ಟು ಇನ್ನೊಂದು ಶೋ ಪೀಸ್ ಆಗಬಾರ್ದು, ಅದು ಯೂಸ್ ಆಗಬೇಕು. ಪಾಪ ಅವರು ದೊಡ್ಡ ಮನಸ್ಸಲ್ಲಿ ಕೊಟ್ಟಿದ್ದಾರೆ, ಇವ್ರಿಗೆ ಅನುಕೂಲ ಆಗಲಿ ಅಂತ. ಕೊನೆಗೆ ನಾವು ಅವರಿಗೆ ಬೆಂಗಳೂರಲ್ಲಿ ನಾವು ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು, ಈಗ ನಾವು ಅಷ್ಟೊತ್ತಿಗೆ ಈಗ ಪ್ಲಾಸ್ಟಿಕ್ಸ್ ಯೂಸ್ ಮಾಡೋಂಗಿಲ್ಲ, ಹೋಟೆಲ್ಸಲ್ಲೆಲ್ಲ ಬ್ಯಾಗ್ಸ್ ಯೂಸ್ ಮಾಡೋದು, ಕ್ಯಾರಿ ಬ್ಯಾಗ್ ಮಾಡಿಕೊಟ್ಟು, ಅಂದರೆ ಅವರು ಸ್ಟಿಚ್ ಮಾಡ್ತಾರೆ, ನಮ್ಮ ABBM ಮುಖಾಂತರ ಹೋಟೆಲಿಯರ್ಸ್ ಅಥವಾ ಹೂಎವರ್ ನಾವು ಕಸ್ಟಮರ್ಸ್ನ ಫೈಂಡ್ ಮಾಡಿ ಅವರಿಗೆ ಈ ಥರ ಚಾನಲೈಸ್ ಮಾಡಿದ್ವಿ. ಆಮೇಲೆ ಈಗ ಲೇಡೀಸ್ದು ಪೆಟಿಕೋಟ್ ಹೊಲಿ ಅಂಥದ್ದು ಮಾಸಲ್ಲಿ ಅವ್ರ ಮನೇಲಿ ಹೊಲಿದ್ಬಿಟ್ಟು ಕೊಡ್ತಾರೆ, ಅದನ್ನು ನಾವು ಸ್ಟೋರ್ ಅವರಿಗೆ ಈ ಥರ ಕೊಡ್ತೀವಿ. ಈಗಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಯಿತು ಅದರಿಂದ. ವುಮೆನ್ ಎಂಪವರ್ಮೆಂಟ್ ಇದೆ. ಅದ್ರ ಜೊತೆಗೆ ಪಾಲಿಟಿಕ್ಸಲ್ಲಿ ಬ್ರಾಹ್ಮಣರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಕರ್ನಾಟಕದಲ್ಲಿ.
ಅಥವಾ ಇಡೀ ದೇಶದಲ್ಲೇ ಇರ್ಬೋದು. ಅದಕ್ಕೋಸ್ಕರ ನಾವು ಯಾರೇ ಈ ಸಲ 3 ಪಾರ್ಟಿ ಅಲ್ಲದೆ ಇಂಡಿಪೆಂಡೆಂಟ್ಸ್ ನಿಂತಿದ್ರು. ಒಟ್ಟು ಟೋಟಲ್ 29 ಜನ ಈ ಸಲ ಕಂಟೆಸ್ಟ್ ಮಾಡಿದರು ಅಸೆಂಬ್ಲಿಗೆ. ಅಷ್ಟು ಜನಕ್ಕೂ ನಾವು ನಮ್ಮ ಸಂಘದಿಂದ ಆದಷ್ಟು ನಾವು ಹಣದ ಸಹಾಯ, ಆಮೇಲೆ ಪ್ರತಿ ಏರಿಯಾದಲ್ಲೂ ಒಂದು 25ರಿಂದ 50 ಜನ ಯುವಕರನ್ನ ಅವ್ರಿಗೆ ಕೊಟ್ಬಿಟ್ಟು ಪ್ರಚಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೆಲ್ಪ್ ಮಾಡಿದ್ದೀವಿ. ಆಮೇಲೆ ಗೆದ್ದವರು ಸೋತವರು ಎಲ್ಲರನ್ನೂ ಕರೆದು ಇದು ಶಂಕರ ಸೇವಾ ಸಮಿತಿಯಲ್ಲಿ ಕರೆದ್ಬಿಟ್ಟು ಎಲ್ರಿಗೂ ಒಂದು ಸನ್ಮಾನನೂ ಮಾಡಿದ್ವಿ. ಸೋತವ್ರಿಗೂ ಗೆದ್ದವ್ರಿಗೆ ಇಬ್ರಿಗೂ ಏನಂದರೆ ನಾವು ಎಲ್ಲರನ್ನೂ ಒಂದು ಮೋಟಿವೇಟ್ ಮಾಡಬೇಕು. ನಾವು ಎಲ್ಲೋ ರೆಸಿಸ್ಟೆನ್ಸ್ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ಮ ತನನ ನಾವು ಎಲ್ಲೂ ಕಳ್ಕೊಳಕ್ಕೆ ಹೋಗ್ಬಾರ್ದು. ನಾವು ಇದೇ ದೇಶದ ಜನರು, ನಾವು ಇಲ್ಲೇ ಇರಬೇಕಾದವ್ರು, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅದರಿಂದ ನಾವು ಎಲ್ಲ ಸಮಾಜದ ಜೊತೆಗೆ ನಾವು ನಮ್ಮ ತನನೂ ಇಟ್ಕೊಂಡು ನಾವು ಹೋಗ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್ ಸರ್ ನಿಮ್ಮ ಪರ್ಸನಲ್ ಫಿಲಾಸಫಿ ಏನು ವೆನ್ ಇಟ್ಸ್ ಕಮ್ಸ್ ಟು ಫುಡ್ ಅಂಡ್ ಹೆಲ್ದಿ ಲಿವಿಂಗ್ ಸರ್? ಹೆಲ್ದಿಲಿ ಬೇಸಿಕ್ ಫುಡ್. ಇವತ್ತು ನಾವು ಜೀವನದ ಓಟದಲ್ಲಿ ನಾವು ಬೇಕಾಗಿದ್ದನ್ನೇ ಮರ್ತು ಬಿಟ್ಟಿದ್ದೀವಿ. ಈಗ ನಾವು ಮೊದಲು ಫುಡ್ಡು ಚೆನ್ನಾಗಿದ್ರೆ, ಈಗ ನಮ್ಮ ಮಕ್ಕಳಿಗೆ ಆಗಲಿ ನಾವು ಈಗ ಮೊಬೈಲ್ ಕೊಟ್ಬಿಟ್ಟು ಊಟ ಮಾಡಿಸ್ತೀವಿ. ಅದೇನು ಒಳ್ಳೇದು ಕೆಟ್ಟದ್ದು ಆಮೇಲೆ ಅವ್ರವ್ರ ಚಾಯ್ಸ್. ಬಟ್ ಮಾಡಿಸೋ ಫುಡ್ ಊಟ ಒಳ್ಳೇದಿರ್ಬೇಕು. ನಾಳೆ ಆ ಮಗು ಬೆಳೆದ ನಿಂತು ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಬೇಕು. ಏನೋ ಅದಕ್ಕೆ ಒಂದು ಕಾಯಿಲೆ ಬಂತು. ಈಗ ನೋಡಿ ಹೆಚ್ಚಿನವರಿಗೆ 25 ವರ್ಷಕ್ಕೆ ಡಯಾಬಿಟಿಕ್ ಆಗಿರ್ತಾರೆ, ಏನೇನೋ ಕಾಯಿಲೆಗಳಲ್ಲ. ಇದ್ಯಾವುದು ಬರಬಾರ್ದು. ಮಕ್ಕಳು ನಾಳೆ ಹೆಲ್ದಿ ಆದಷ್ಟು ದೇಶ ದೃಢ ಆಗುತ್ತೆ, ಗಟ್ಟಿ ಆಗುತ್ತೆ. ಆ ಥರ ಆಗ್ಬೇಕನ್ನೋದು ನನ್ನ ಫಿಲಾಸಫಿ. ಓಕೆ, ಬೆಂಗಳೂರು ಅಂತ ಸಿಟಿ, ಅಲ್ಲಿ ಹಲವಾರು ಫುಡ್ ಆಪ್ಷನ್ ಇರುವಾಗ ಕರೆಕ್ಟ್, ಸೊ ಜನರು ಯಾಕೆ ಸೌತ್ ರುಚಿ ಚೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ ಆರ್ಡರಿಂಗ್ ಫ್ರಮ್ ಝೊಮ್ಯಾಟೊ, ಸ್ವಿಗ್ಗಿ ಆರ್ ಅದರ್ ಫುಡ್ ಅಪ್ಲಿಕೇಶನ್? ಹೌದು, ಈಗ ಬೆಂಗಳೂರಲ್ಲಿರೋಷ್ಟು ಆಪ್ಷನ್ಸ್ ಬೇರೆ ಎಲ್ಲೂ ಇಲ್ಲ. ಅಷ್ಟು ಥರ ವೆರೈಟೀಸ್ ಆಲ್ ಕುಸಿನ್ಸ್ ಇಲ್ಲಿ ಸಿಗುತ್ತೆ. ಕರೆಕ್ಟ್. ಮತ್ತು ಜನ ಒಂದನ್ನೇ ತಿನ್ನೋಕ್ಕಾಗೋದಿಲ್ಲ. ಎಲ್ಲ ಥರ ಫುಡ್ಡನ್ನು ಟೇಸ್ಟ್ ಮಾಡಬೇಕು. ಇವತ್ತು ಪಿಜ್ಜಾ ತಿಂತಾನೆ, ನಾಳೆ ಇನ್ನೊಂದೇನೋ ನಾರ್ತ್ ಇಂಡಿಯನ್ ತಿಂದಾರೆ, ಇನ್ನೊಂದು ದಿವಸ ಚೈನೀಸ್ ತಿನ್ನೋದು. ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಡಿಫ್ರೆಂಟ್ ವೆರೈಟಿನೇ ತಿನ್ಬೇಕ್ಬಿಟ್ಟು ಒಂದೇ ತಿನ್ನೋಕ್ಕಾಗೋದಿಲ್ಲ. ಸೊ ಎಲ್ರಿಗೂ ಚಾನ್ಸ್ ಇದ್ದಾಗ ನನ್ನ ಸೌತ್ ರುಚೀಸ್ನೂ ನೀವು ಒಂದ್ಸಲ ಟ್ರೈ ಮಾಡಿ. ಫಾರ್ ಹೆಲ್ದಿ ರೀಸನ್ನೇ ಇರ್ಬೋದು. ಯಾವತ್ತೋ ನಿಮಗೆ ಹುಷಾರಿಲ್ಲ ಅನ್ನಿಸ್ತು, ನನ್ನ ಹೋಟೆಲಿಂದ ಒಂದು ಮಿಲೆಟ್ ಪೊಂಗಲ್ ತರಿಸ್ಕೊಳ್ಳಿ, ನನ್ನ ಹೋಟೆಲಿಂದ ಒಂದು ಒಳ್ಳೆ ಇಡ್ಲಿ ತರಿಸ್ಕೊಳ್ಳಿ, ಅದು ನನ್ನ ಹೋಟೆಲಿಂದ ಒಂದು ದೋಸೆ ತರಿಸ್ಕೊಳ್ಳಿ, ಟ್ರೈ ಮಾಡಿ. ಆಮೇಲೆ ನಿಮಗೆ ಒಂದು ಗೊತ್ತಾಗುತ್ತೆ. ಫಸ್ಟ್ ಹೆಲ್ದಿ ರೀಸನ್ನೇ ಇರ್ಬೋದು ಅಥವಾ ಒಂದು ಚಾಯ್ಸೇ ಇರ್ಬೋದು, ಟೇಸ್ಟ್ಗೆ ಆಗ್ಬೋದು. ಒಂದು ದಿವಸ ತರಿಸ್ಕೊಂಡು ನೋಡಿ ಅಂತ ಬಿಟ್ಟು ನಾನು ಕೇಳ್ತೀನಿ. ಸೊ ಸ್ವಲ್ಪ ಜನರು ಹೇಳುತ್ತಾರೆ ದಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಫುಡ್ ಕ್ಯಾನ್ ನಾಟ್ ಫೀಡ್ ಎ ಕಂಟ್ರಿ ಲೈಕ್ ಇಂಡಿಯಾ. ಇದನ್ನು ಎಗ್ರಿ ಮಾಡುತ್ತೀರಾ ಅಥವಾ ಡಿಸ್ಅಗ್ರಿ? ಇಲ್ಲ, ನಾನು ಅದು ಒಪ್ಪೋದಿಲ್ಲ. ಏನಂದರೆ ಈಗ ಜನರು ಇದೆಲ್ಲ ರಾಂಗ್ ಮಾರ್ಕೆಟಿಂಗ್ ಮಾಡಿದ್ದಾರೆ. ಪೆಸ್ಟಿಸೈಡ್ ಕಂಪ್ನಿಯವ್ರು ಇರ್ಬೋದು, ಆಮೇಲೆ ಜನಗಳಿಗೆ ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ. ಇದು ಹೆಚ್ಚಾಗಿ ಎಫೆಕ್ಟ್ ಆಗಿರೋದು ಕರ್ನಾಟಕದಲ್ಲಿ. ಈಗ ನೀವು UPಯಲ್ಲೆಲ್ಲ ನಾನು ಓಡಾಡಿದ್ದೀನಿ. UPಯಲ್ಲಿ ಇಷ್ಟೊಂದು ಕೆಮಿಕಲ್ ಮೆನ್ಯೂರು, ಪೆಸ್ಟಿಸೈಡ್ಸು ಯೂಸ್ ಮಾಡೋದಿಲ್ಲ. ಅದೇ ಪಂಜಾಬಲ್ಲಿ ತುಂಬ ಯೂಸ್ ಮಾಡ್ತಾರೆ, ಆಮೇಲೆ ಕರ್ನಾಟಕದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದರಿಂದ ಏನಕ್ಕೆ ಜನರನ್ನು ಸೋಮಾರಿ ಮಾಡೋದಕ್ಕೋಸ್ಕರ ಅವರು ಮಾರ್ಕೆಟಿಂಗ್ ಮಾಡಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನೋಡಿ, ಜನರು ಮೊದಲು ಎಲ್ಲ ರೈತರ ಮನೆಯಲ್ಲೂ ಹಸು ಸಾಕ್ತಾಯಿದ್ರು. ಹಸುವಿನಿಂದ ಹಸು ಗೊಬ್ಬರನೇ ಪ್ರತಿ ವರ್ಷ ಎಲ್ಲ ಗದ್ದೆಗಳಿಗೆ ಹಾಕ್ತಾಯಿದ್ರು. ಇನ್ನು ಯಾವುದೇ ಕಾಯಿಲೆಗಳು ಏನೂ ಬರ್ತಾನೆ ಇರಲಿಲ್ಲ. ಆ್ಯಂಡ್ ಅದರಿಂದ ಸಾಯಿಲ್ ಕ್ರಿಯೇಷನ್ ಆಗ್ತಾಯಿತ್ತು, ಹೊಸ ಸಾಯಿಲ್ ಕ್ರಿಯೇಷನ್ ಆಗ್ತಾಯಿತ್ತು. ಈಗ ಸಾಯಿಲ್ ಕ್ರಿಯೇಷನ್ನೇ ಇಲ್ಲ. ಮನೆಯಲ್ಲಿ ಯಾರೂ ಹಸು ಸಾಕ್ತಾ ಇಲ್ಲ. ನಮಗೆ ಫ್ರೀಡಮ್ ಬೇಕು, ಹಸುನ ನಾವು ನೋಡ್ಕೊಳಕ್ಕಾಗಲ್ಲ ಅಂತ ಹಸುನೆಲ್ಲ ಸೇಲ್ ಮಾಡಿಬಿಡ್ತಾರೆ. ಇಲ್ಲಿ ಗದ್ದೆಗಳಿಗೆ ಗೊಬ್ಬರ ಹಾಕೋದಿಲ್ಲ, ಗಿಡ ನೆಟ್ಟರು, ಯೂರಿಯಾ ಚೆಲ್ಲಿದ್ರು, ಇನ್ನೊಂದೇನೋ ಚೆಲ್ಲಿದ್ರು, ಪೆಸ್ಟಿಸೈಡ್ಸ್ ಹೊಡೆದ್ರು. ಮಣ್ಣೇನಾಗುತ್ತೆ, ಒಂದು 5 ವರ್ಷ ಬಿಟ್ಟರೆ ಮಣ್ಣಾಗಿರಲ್ಲ, ಮರಳಾಗೋಗುತ್ತೆ. ನಾವು ಎವ್ರಿ ಇಯರ್ ಸಾಯಿಲ್ ಕ್ರಿಯೇಷನ್ ಮಾಡ್ತಾ ಬರಬೇಕು. ಅದಕ್ಕೆ ಸೊಪ್ಪು ಸದೆ ಎಲ್ಲದನ್ನು ಹಾಕಿ ಸಗಣಿ ಜೊತೆಗೆ ಅದನ್ನು ಕಾಂಪೋಸ್ಟ್ ಮಾಡಿ ಅದನ್ನು ಇದಕ್ಕೆ ಗದ್ದೆಗಳಿಗೆ ಹಾಕಿ ಪ್ರತಿ ವರ್ಷ. ಹಿಂದಿನ ಕಾಲದಲ್ಲಿ ಕೆರೆಯಿಂದ ಮಣ್ಣು ತೆಗೆದ್ಬಿಟ್ಟು ತಗೊಂಬಂದು ಗದ್ದೆಗೆ ಹಾಕ್ಬಿಟ್ಟು ಮಾಡೋರು. ಈಗ ಯಾಕೆ ಮಾಡೋದಿಲ್ಲ ಜನ? ಯಾಕೆ ಈಸ್ ಆಫ್ ಲೈಫ್ ಇದ್ರ ಬಗ್ಗೆ ಯಾಕೆ ಹಿಂದೆ ಕೊಡ್ತಾ ಇದ್ದಾರೆ? ಅದೆಲ್ಲ ಸುಳ್ಳು. ನಾವು ಶ್ರಮ ಆಗ್ಬೋದು, ಆದರೆ ಈಗ ಮೆಷಿನ್ರಿ ಬಂದಿದೆ. ಒಂದು ಕಾಲದಲ್ಲಿ ಮೆಷಿನ್ಸ್ ಇರಲಿಲ್ಲ. ಈಗ ಪ್ರತಿಯೊಂದು JCBಯಿಂದ ಮಣ್ಣು ತೆಗಿಯೋಕ್ಕೆ ಬಂದಿದೆ, ಕಾಂಪೋಸ್ಟ್ ಮಾಡೋದಕ್ಕೆ ಮೆಷಿನ್ಸ್ ಬಂದಿದೆ, ಅದನ್ನು ತೊಗೊಂಡೋಗಿ ಹಾಕೋದಕ್ಕೆ ಮೆಷಿನ್ಸ್ ಬಂದಿದೆ. ನೀವು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳಿ. ನಮ್ಮ ದೇಸಿ ಪದ್ಧತಿ ಅಗ್ರಿಕಲ್ಚರ್, ಕೃಷಿನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾವು ದೇಶದಲ್ಲಿ ಇರೋ ಜನ 140 ಕೋಟಿ ಜನಕ್ಕಲ್ಲದೆ ಇಡೀ ಪ್ರಪಂಚಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ನನ್ನದೇ ಒಂದು ಎಕ್ಸಾಂಪಲ್, ನಾನು 2020 ಕೋವಿಡ್ ಬಂದಾಗ ಶುರು ಮಾಡಿದೆ ನಾನು ಅಗ್ರಿಕಲ್ಚರ್. ಶುರು ಮಾಡಿ ಫಸ್ಟ್ ಇಯರ್ ನನಗೆ ಇವ್ರು ಹೇಳ್ದಂಗೆ ನನಗೂ ಸ್ವಲ್ಪ ಈಗ ಹಾಕ್ತಿದ್ದೆ, ಮಾರನೇ ದಿವಸ ಬೆಳಿಗ್ಗೆ ಬಂದರೆ ಆ ರೂಟ್ಸಲ್ಲೇ ಸತ್ತೋಗಿರ್ತಾಯಿತ್ತು.
ಫಸ್ಟ್ ನಾವು ಸಾಯಿಲ್ ಕ್ರಿಯೇಟ್ ಮಾಡ್ಕೋಬೇಕು. ಸಾಯಿಲನ್ನು ನಾವು ಒಂದು 2 ಫೀಟ್ ಫುಲ್ ರೊಟೇಟ್ ಮಾಡಿ ಅದಕ್ಕೆ ನಾನು ಜೀವಾಮೃತ, ಘನಾಮೃತ, ಪಂಚಗವ್ಯ ಎಲ್ಲದನ್ನು ರೆಡಿ ಮಾಡಿ ಹಾಕಿ ಒಂದು 2-3 ಕ್ರಾಪ್ಸ್ ನಂದು ಫೇಲ್ಯೂರ್ ಆಯಿತು. ಬಟ್ ಎಲ್ಲರೂ ಹಳ್ಳಿಯವರು ಬಂದು ಹೇಳಿದರು, ಸರ್ ಇದೆಲ್ಲ ನಡೆಯೋದಿಲ್ಲ, ಹಿಂಗೆ ಹಾಕ್ಬೇಕು. ನಾನು ಹೇಳಿದೆ ಏನೇ ಹೋದ್ರೂ ಪರವಾಗಿಲ್ಲ, ಹಿಂಗೆ ಆಗಬೇಕು. ಕೊನೆಗೆ ಒಂದು 6 ಮಂತ್ಸ್ ಆದಮೇಲೆ ನನಗೆ ಈ ಸೆಗಣಿ ಎಲ್ಲ ಬೇಕಲ್ಲ, ಅದಕ್ಕೋಸ್ಕರ 2 ಹಸುನ ತಂದು ಇಟ್ಕೊಂಡೆ. ಹಾಲಿಗೋಸ್ಕರ ಅಲ್ಲ, ಅದು ದಟ್ ಈಸ್ ಒಂದು ಇನ್ನೊಂದು ಬೇರೆನೇ ಕತೆ. ಅದು ಏನಂದರೆ ಐ ಆಮ್ ಅಗೇನೆಸ್ಟ್ ಡೈರಿಂಗ್. ಬಟ್ ಹಸುನ ತಂದು 2 ಹಸುದು ಬರೀ ಸೆಗಣಿ ಗಂಜಲ ಎರಡನ್ನ ಕಲೆಕ್ಟ್ ಮಾಡೋದು, ಅದನ್ನು ಜೀವಾಮೃತ ಮಾಡೋದು, ಮಣ್ಣಿಗೆ ಹಾಕೋದು. ಒನ್ ಇಯರ್ ಮಾಡಿದ್ಮೇಲೆ ಇವತ್ತು ನನ್ನ ಹತ್ರ ಸಫಿಷಿಯೆಂಟ್ ಅಲ್ಲ, ಅದು ಎಕ್ಸಸ್ ಆಗ್ತಾ ಇದೆ. ಕೊನೆಗೆ ಇದರ ಜೊತೆಗೆ ಹೇಗೆ ಇನ್ನು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು. ಇವತ್ತು ಬೆಂಗಳೂರು ರಿಯಲ್ ಎಸ್ಟೇಟ್ ಜಾಸ್ತಿ ಆಗಿದೆ ರೇಟು. ಈಗ ರೈತರನ್ನ ಹಾಳು ಮಾಡಿರೋದು ಇದೇ ಥರ ಸರ್ಕಾರಗಳು ಇನ್ನೊಂದು ಅನ್ಯಾಚುರಲ್ ಇದು ಪ್ಲ್ಯಾನಿಂಗು ಅಥವಾ ಇದು ಎಲ್ಲದನ್ನೂ ಬೆಂಗಳೂರು ಸುತ್ತಲೂ 100 ಕಿಲೋಮೀಟರ್ ರಿಯಲ್ ಎಸ್ಟೇಟ್ ಮಾಡಿ ಯಾರೂ ಬೆಳೀತಾ ಇಲ್ಲ. ಲೇಔಟ್ ಮಾಡಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಖಾಲಿ ಬಿದ್ದಿದೆ. 25-30 ವರ್ಷದಿಂದ ಲೇಔಟ್ ಮಾಡಿದ್ದಾರೆ, ಎಲ್ಲ ಖಾಲಿ ಬಿದ್ದಿದೆ. ಪ್ರೊಡಕ್ಷನ್ ದೇಶಕ್ಕೆ ಪ್ರೊಡಕ್ಷನ್ನು ಇಲ್ಲ. ಈ ಥರ ಮಾಡಿದರೆ ಎಲ್ಲಿ ಸಾಕಾಗುತ್ತೆ ಫುಡ್ಡು. ಆಮೇಲೆ ನಾನು ಅಪಿಕಲ್ಚರ್ ಶುರು ಮಾಡಿದೆ. ಜೇನು ಕೃಷಿ ಮಾಡಿದ್ಮೇಲೆ ಪಾಲಿನೇಷನ್ ಆಟೋಮೆಟಿಕ್ ಆಗುತ್ತೆ. ಎಲ್ಲ ಪಾಲಿನೇಷನ್ ಆದಮೇಲೆ ನನ್ನ ಪ್ರೊಡಕ್ಷನ್ ಈಲ್ಡು ಜಾಸ್ತಿ ಆಯಿತು. ವೆಜಿಟೇಬಲ್ ಇದೆಲ್ಲ ಜೊತೆ ಈ ಕಡೆ ಹನಿನೂ ಸಿಗ್ತಾ ಇದೆ. ಹೀಗೆ ನಾವು ಏನಿಲ್ಲ ಒಂದು ಚೂರು ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಇದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಇದೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಸೈಂಟಿಸ್ಟ್ ಇದ್ದಾರೆ, ಸರ್ಕಾರದಲ್ಲಿ ಎಲ್ಲ ಥರ ಜನಗಳಿದ್ದಾರೆ. ಅವರು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು. ಬರೀ ರಿಯಲ್ ಎಸ್ಟೇಟ್ ಗ್ರೋತ್ ಇಸ್ ನಾಟ್ ಅವರ್ ನೇಷನ್ಸ್ ಗ್ರೋತ್. ಕರೆಕ್ಟ್. ರಿಯಲ್ ಎಸ್ಟೇಟ್ ಅಷ್ಟೇ ಇರೋದು ನಮ್ಮ ಹತ್ರ, ಅದನ್ನು ದೊಡ್ಡದು ಮಾಡೋಕ್ಕಾಗೋದಿಲ್ಲ. ಅದನ್ನು ಎಲ್ಲಿಗೆ ಮಾರ್ತೀರಾ? ಮಾರಿದ ನಮಗೆ, ನಾನು ನಿಮಗೆ ಮಾರಿದೆ, ನೀವು ಇನ್ನೊಬ್ರಿಗೆ ಮಾರಿದರೆ ಅಲ್ಲೇ ಇದೆ ಭೂಮಿ ಅಷ್ಟೇ. 10 ಜನಕ್ಕೆ ನಾನು ಒಂದ್ಸಲ ನಿಮಗೆ ಮಾರಿದೆ, ಮುಗಿದೋಯ್ತು, ನಮ್ದಲ್ಲ ಅದು, ನಿಮ್ಮದು. ಅದ್ರ ಬದಲು ಇರೋ ಜಾಗದಲ್ಲಿ ನಾವು ತರಕಾರಿ ಬೆಳೆಯೋಣ, ಹಣ್ಣುಗಳು ಬೆಳೆಯೋಣ. ಈ ಸಮಾಜದಲ್ಲಿ ಬರೀ ಮನುಷ್ಯ ಬದುಕಕ್ಕಂತ ಈ ಭೂಮಿ ಕೊಟ್ಟಿಲ್ಲ. ಹಕ್ಕಿ ಪಕ್ಷಿಗಳು, ಕೀಟ ಕ್ರಿಮಿಗಳು ಎಲ್ಲದೂ ಇರೋದಕ್ಕೆ ಅಂತ, ಎಲ್ಲದೂ ನಮಗಾಗೇ ಇರೋದವೆಲ್ಲ. ಎಲ್ಲರನ್ನೂ ಜೊತೆಗಿದ್ರೆ ಅದ್ರ ಸಂತೋಷನೇ ಬೇರೆ, ಆ ಜೀವನನೇ ಬೇರೆ, ಸುಖ ಸಂತೋಷನೇ ಬೇರೆ ಇರುತ್ತೆ. ಕರೆಕ್ಟ್. ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಹೌದು. ಟು ಗ್ರೋ ದಿಸ್ ಇಂಡಿಯಾ ಕಂಟ್ರಿ. ಇಂಡಿಯಾ, ಹೌದು. Absolutely. Otherwise, real estate will only this blank buildings. ಬಿಲ್ಡಿಂಗ್ ಅಷ್ಟೇ, ಬೇರೆ ಏನಿದೆ ಇದರಲ್ಲಿ? ಓಕೆ, ಸೌತ್ ಇಂಡಿಯನ್ ಫುಡ್ ಬಗ್ಗೆ ಇರುವ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಯಾವುದು ಸರ್? ಅಲ್ಲ, ಮಿಸ್ಕನ್ಸೆಪ್ಷನ್ ಅಂದರೆ ಜನಕ್ಕೆ ಸೌತ್ ಇಂಡಿಯನ್ ಫುಡ್ ತುಂಬ ಕಷ್ಟ ಮಾಡೋದು ಅಂತ ಅನ್ಕೊತಾರೆ. ಇಟ್ ಈಸ್ ವೆರಿ ಈಸಿಯೆಸ್ಟ್ ಕುಕಿಂಗ್ ಸೌತ್ ಇಂಡಿಯನ್ ಫುಡ್. ಕರೆಕ್ಟ್. ಇದರಲ್ಲಿ ಏನು ಕಷ್ಟ ಅನ್ನೋದು ಏನೂ ಇಲ್ಲವೇ ಇಲ್ಲ. ಇದು ಅವ್ರಿಗೆ ಏನು ಅನ್ಕೊಂತಾರೆ, ಇದು ತುಂಬ ಕಷ್ಟ, ಒಂದು ಸಾಂಬಾರು ಮಾಡೋದು ತುಂಬ ಕಷ್ಟ, ಅಥವಾ ಒಂದು ಇಡ್ಲಿ ಮಾಡೋದು ದೋಸೆ ಮಾಡೋದು ತುಂಬ ಕಷ್ಟ. ಏನು ಕಷ್ಟ ಇಲ್ಲ. ಇದು ಮೋಸ್ಟ್ ಹೆಲ್ದಿಯೆಸ್ಟ್ ಫುಡ್ ಸೌತ್ ಇಂಡಿಯನ್. ಏನಕ್ಕೆ ಅಂದರೆ ಇದನ್ನು ನಾವು ಮಸಾಲಾನ, ರಾ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ಅದನ್ನು ಬೇಯಿಸ್ಬಿಟ್ಟು ಅದರಿಂದ ಸಾಂಬಾರು ಅಥವಾ ಇನ್ನೊಂದು ಮಾಡ್ತೀವಿ. ಇಷ್ಟು ಪ್ರೊಸೆಸ್ಸು ಬೇರೆ ಯಾವ ಫುಡ್ಡಲ್ಲೂ ಮಾಡೋದಿಲ್ಲ. ಅದರಿಂದ ಸೌತ್ ಇಂಡಿಯನ್ ಭಾಳ ಹೆಲ್ದಿ. ಒಂಚೂರು ಅದನ್ನು ನೀವು ಇಂಟ್ರೆಸ್ಟ್ ಕಲ್ತ್ರೆ ಎಲ್ರಿಗೂ ಅದು ಈಸಿನೇ, ಅದು ಏನು ಕಷ್ಟ ಇಲ್ಲ. Even India's richest man, Mukesh Ambani, eats idli sambar. ಇಡ್ಲಿ ಸಾಂಬಾರು. He spoke about this. ಹೌದು. One interview, yeah. ನೋಡಿ, ಇಟ್ ಈಸ್ ಸ್ಟೀಮ್ಡ್, ನೋ ಆ್ಯಡೆಡ್ ಎನಿಥಿಂಗ್, ಏನಿಲ್ಲ ಅದು ಅಲ್ವಾ ಅಷ್ಟೇ. ಸೊ ಜನರು ಪಿಜ್ಜಾ ಮೇಲೆ 300 rupees ಸ್ಪೆಂಡ್ ಮಾಡುತ್ತಾರೆ, ಆದರೆ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಬಂದಾಗ ಹೆಸಿಟೇಟ್ ಮಾಡುತ್ತಾರೆ. ಯಾಕೆ ಸರ್? ಈಗ ಅವರು ಮಾರ್ಕೆಟಿಂಗ್ ಅನ್ನೋದು ನೋಡಿ, ಪಿಜ್ಜಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಮಾರ್ಕೆಟಿಂಗ್ ಮೇಲೆ ತುಂಬ ಒಂದೇ ಪ್ರಾಡಕ್ಟನ್ನು ಇಡೀ ವರ್ಲ್ಡ್ ವೈಡ್ ನೋಡಿ. ನನ್ನೊಂದು 1996-7 ಸ್ಟಾರ್ಟ್ ಆಗಿದ್ದು ಬೆಂಗಳೂರಲ್ಲಿ ಪಿಜ್ಜಾ ಹಟ್ ಇನ್ ಕನಿಗಾಮ್ ರೋಡ್. ನಾನು ನೋಡ್ದಂಗೆ ಒಂದು ಪಿಜ್ಜಾ ಆ ಕಾಲದಲ್ಲೇ ₹1,000 1,500 ಸೇಲ್ ಮಾಡ್ತಾಯಿದ್ರು ಅವರು. ನೀವು ನೋಡಿದ್ದೀರದೇ ಟೈಮ್? ನಾನು ಆ ಟೈಮ್ಗೆ ನಾನು ಇಲ್ಲಿ ಕಾಲೇಜ್ ಓದ್ತಾ ಇದ್ದೆ, ಅವಾಗ ನಾನು ನೋಡಿದ್ದೀನಿ ಅದನ್ನು. ಜನನ ಯಾವ್ದು ಆವಾಗ ನೋಡಿ, ಅದರಲ್ಲಿ ರುಚಿ ಇಲ್ಲ, ಸಾಲ್ಟ್ ಇಲ್ಲ, ಸ್ಪೈಸಿ ಇಲ್ಲ, ಏನೂ ಇರಲಿಲ್ಲ. ಇವಾಗ ಇಂಡಿಯನೈಸ್ ಆಗಿಬಿಟ್ಟಿದೆ ಪಿಜ್ಜಾ. ಈಗ ಎಲ್ಲ ಇಂಡಿಯನೈಸ್ ಆಗೋಗಿದೆ. ಅದು ಆವಾಗ ಏನೂ ಇರಲಿಲ್ಲ. ಬಟ್ ಅವ್ರು ಯಾವ ಥರ ಮಾರ್ಕೆಟಿಂಗ್ ಮಾಡಿದರು ಅಂದರೆ ಅದನ್ನು ದೇ ಸ್ಪೆಂಡ್ ಆನ್ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗ್. ಸೊ ಆ ಬ್ರ್ಯಾಂಡ್ ಜನರಲ್ಲಿ ಒಂದು ಉಳ್ಕೊಂಬಿಡುತ್ತೆ ತಲೆಯಲ್ಲಿ. ಅದು ಇದು ಸಣ್ಣ ಮಕ್ಕಳಿಗೂ ಕೂಡ ಅದು ಇಂಟ್ರೆಸ್ಟ್ ಆಗುತ್ತೆ ಆ ಥರ. ಈಗ ಕೆಲವು ಬ್ರ್ಯಾಂಡ್ ನೀವು ಅಲ್ಲಿಗೆ ಹೋದರೆ ಒಂದೇನೋ ಸ್ಮಾಲ್ ಟಾಯ್ ಕೊಡ್ತಾರೆ. ನಮ್ಮ ಮಕ್ಕಳು ಏನಂತಾರೆ, ಇಲ್ಲ ಆ ರೆಸ್ಟೋರೆಂಟಿಗೆ ಹೋಗೋಣ,
ಬಿಕಾಸ್ ಆಫ್ ದ ಟಾಯ್, ನಾಟ್ ಟು ಈಟ್ ಎನಿಥಿಂಗ್. ಕರೆಕ್ಟ್ ಆ ಟಾಯ್ ಇದ್ದಿದ್ದು ಅಲ್ಲೇ ಇಟ್ಟಿರ್ತಾರೆ, ತಿನ್ನೋದಿಲ್ಲ ಅದನ್ನ. ಅದೇ ನಮ್ಮ ರೆಸ್ಟೋರೆಂಟಿಗೆ ಬಂದರೆ ಸೌತ್ ಇಂಡಿಯನ್ ಆಗಲಿ ನಮ್ಮ ಇಂಡಿಯನ್ ಫುಡ್, ಇಂಡಿಯನ್ ಕುಸಿನ್ ಫುಲ್ ತಿಂತಾರೆ ಮಕ್ಕಳು. ಬಿಕಾಸ್ ಆಫ್ ಒಂದು ಸ್ಮಾಲ್ 10 ರೂಪಾಯಿ ಟಾಯ್, ಚೈನಾ ಟಾಯ್ಗೋಸ್ಕರ ಮಕ್ಕಳು ಒತ್ತಾಯ ಮಾಡ್ತಾರೆ ಅಂತ ಪೇರೆಂಟ್ಸ್ ಅಂತ ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಮಕ್ಕಳು ಆ ಫುಡ್ಡನ್ನು ತಿಂದೆ ವಾಪಸ್ ಮನೆಗೆ ಬರ್ತಾರೆ. ಯು ಆಲ್ಸೋ ಪ್ರೊವೈಡ್ ಟಾಯ್. ಇಟ್ಸ್ ಆಲ್ ಮಾರ್ಕೆಟಿಂಗ್. ಇದು ಡೆಫಿನೆಟ್ಲಿ ವಿ ಹ್ಯಾವ್ ಟು ಡೂ ಅದನ್ನೆಲ್ಲ. ನಿಜ, ಇದು ತುಂಬ ದೊಡ್ಡ ಕೆಲಸ ಬೇಕು. ಏನು ಗೊತ್ತಾ, ಈಗ ನಾನು ಒಂದು ರೆಸ್ಟೋರೆಂಟ್ ಅಥವಾ 5 ರೆಸ್ಟೋರೆಂಟ್ ಇಟ್ಕೊಂಡು ಮಾಡೋದಕ್ಕೂ ಅವರ ಸ್ಕೇಲ್ ಆಫ್ ಈಗ ಬೇರೆಯವರು ದೊಡ್ಡ ಬ್ರ್ಯಾಂಡ್ ಅವ್ರು ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್. ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಫಾರ್ ರೆಸ್ಟೋರೆಂಟ್ ಓಪನ್? ಸರ್, ರೆಸ್ಟೋರೆಂಟ್ ಈಗ ನಾನು ಭಾಳ ಚಿಕ್ಕದಾಗಿ ಫಸ್ಟ್ ಸೌತ್ ರುಚಿ ಸ್ಟಾರ್ಟ್ ಮಾಡಿದಾಗ ಒಂದು ಫಾಸ್ಟ್ ಫುಡ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಅಬೌಟ್ ಒಂದು 25 lakhs ಇನ್ವೆಸ್ಟ್ ಮಾಡಿ ನಾನು ಫಸ್ಟ್ ಮಾಡಿದ್ದು, ಫಸ್ಟ್ ಇನ್ವೆಸ್ಟ್ಮೆಂಟು. ಆಮೇಲೆ ಮಾಡ್ತಾ ಈಗ ನನ್ನ ಹತ್ರ ಫೈನ್ ಡೈನ್ ರೆಸ್ಟೋರೆಂಟು ಇದೆ. ಅಬೌಟ್ 1.5 crores ಆವಾಗ ಇನ್ವೆಸ್ಟ್ ಮಾಡಿದ್ದೆ. ಈಗ ಇವತ್ತಿನ ರಿಯಲ್ ಎಸ್ಟೇಟು, ಇವತ್ತಿನ ಇದು ಎಲ್ಲ ನೋಡಿದ್ರೆ ಇನ್ನೂ ಕಾಸ್ಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕಿಂತ ನಾನು ಇನ್ವೆಸ್ಟ್ಮೆಂಟ್ಗಿಂತ ನಾನು ಈಗ ಮಾರ್ಕೆಟಿಂಗ್ ಆ್ಯಂಡ್ ಅಡ್ವರ್ಟೈಸ್ಮೆಂಟಿಗೆ ನೀವು ಕೇಳ್ದಂಗೆ ಮಾಡಬೇಕು ಅಂದರೆ ಅದಕ್ಕೆ ನಾವು ಸ್ಕೇಲೆಬಲ್ ಆಗಿರಬೇಕು ಅಲ್ವಾ. ಆ ಥರ ಮಾಡಬೇಕು ಅಂದರೆ ಅದು ಬೇರೆ ರೀತಿನೇ ಯೋಚನೆ ಮಾಡಬೇಕು. ವಾಟ್ ಇಸ್ ದ ದೊಡ್ಡ ಚಾಲೆಂಜ್ ಇನ್ ರೆಸ್ಟೋರೆಂಟ್ ಇಂಡಸ್ಟ್ರಿ? ವರ್ಕರ್ ಆರ್ ಮನಿ? ನೋ ಇದರಲ್ಲಿ ವರ್ಕರು ಮನಿ ಏನು ಬರೋದೇ ಇಲ್ಲ. ಇದು ಬಿಗ್ಗೆಸ್ಟ್ ಚಾಲೆಂಜ್ ಇಸ್ ಟು ಗೆಟ್ ಎ ಪ್ರಾಪರ್ ಲೊಕೇಶನ್. ಲೊಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹೋಟೆಲ್ ಇಂಡಸ್ಟ್ರಿ. ನೀವು ಎಷ್ಟೇ ಒಳ್ಳೆ ರೆಸ್ಟೋರೆಂಟ್ ಅದು ಹೋಟೆಲ್ ಇರ್ಬೋದು, ಲೊಕೇಶನ್ ಚೆನ್ನಾಗಿಲ್ಲ ಅಂದರೆ ನಡೆಯೋದಿಲ್ಲ. ಆ್ಯಂಡ್ ಇಟ್ ಇಸ್ ನಾವು ಈಗ ವರ್ಕರ್ ಅಂತ ಹೇಳ್ತೀವಿ, ಪ್ರಾಸೆಸ್ ಸೆಟ್ ಮಾಡಿದ್ರೆ ಡೆಫಿನೆಟ್ಲಿ ವರ್ಕರ್ ಅದನ್ನು ಮಾಡ್ತಾ ಹೋಗ್ತಾರೆ, ಏನು ಅವ್ರದ್ದೇನು ಕಷ್ಟ ಆಗೋದಿಲ್ಲ. ಮನಿನೂ ಅಷ್ಟೇ. ಇವತ್ತು ನಿಮಗೆ ಗೊತ್ತಿದ್ದಂಗೆ ಲಾಟ್ ಆಫ್ ಏನೇನೋ ಬ್ಯಾಂಕಿಂಗ್ ಇರ್ಬೋದು, ವೆಂಚರ್ ಕ್ಯಾಪಿಟಲಿಸಮ್ ಅಥವಾ ಇನ್ವೆಸ್ಟರ್ಸ್ ಇರ್ಬೋದು, ಬೇಕಾದಷ್ಟು ಜನ ಬಂದಿದ್ದಾರೆ ಈಗ. ಅದು ಯಾವುದೋ ದೊಡ್ಡದಂತಲ್ಲ. ಟು ಗೆಟ್ ಎ ಪ್ರಾಪರ್ ಲೊಕೇಶನ್ ಈಸ್ ವೆರಿ ಟಫ್. ಓಕೆ ಸರ್, ಈ ಪಾಡ್ಕಾಸ್ಟ್ ಅಲ್ಲಿ ಒಂದು ಲಾಸ್ಟ್ ಕ್ವಶನ್. ಹಾಂ ಸರ್. ಓಕೆ, ಸೊ ನಿಮ್ಮ ಜರ್ನಿಯ ಬಿಗ್ಗೆಸ್ಟ್ ಲರ್ನಿಂಗ್ ಯಾವುದು ಸರ್ ಫಾರ್ ಆಲ್ ಯಂಗ್ ಎಂಟರ್ಪ್ರಿನ್ಯೂರ್, ಎಸ್ಪೈರಿಂಗ್ ಎಂಟರ್ಪ್ರಿನ್ಯೂರ್ಸ್? ಏನು ಫಸ್ಟ್ ಥಿಂಗ್ ಈಸ್ ಲರ್ನಿಂಗ್ ಅಂದರೆ ಎವ್ರಿ ಡೇ ಈಸ್ ಲರ್ನಿಂಗ್. ಎವ್ರಿ ಡೇ ಈಸ್ ಅ ನ್ಯೂ ಲರ್ನಿಂಗ್ ಯಾವತ್ತೂ ಕೂಡ. ಇದರಲ್ಲಿ ನಾವು ಇಂಟ್ರೆಸ್ಟ್ ಇರಬೇಕು. ನಾನು ಫಸ್ಟಿಗೆ ಹೇಳಿದೆ, ನಮ್ಮಲ್ಲೊಂದು ಸಂಕಲ್ಪ ಇರಬೇಕು. ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಅದರಲ್ಲಿ ನಮಗೊಂದು ಇಂಟ್ರೆಸ್ಟ್ ಇರಬೇಕು. ಆ ಇಂಟ್ರೆಸ್ಟ್ ಇದ್ದರೆ ಯಾವತ್ತೂ ಕೂಡ ಬೋರಿಂಗ್ ಆಗೋದಿಲ್ಲ. ಹೊಸ್ದಾಗಿ ಬರೋರು ಅಷ್ಟೇ, ನಾನು ಇದನ್ನು ಲೈಫ್ ಲಾಂಗ್ ಮಾಡ್ತೀನಿ ಅನ್ನೋದು ಮನಸ್ಸಲ್ಲಿ ಇರಬೇಕು. ಸಕ್ಸಸ್ ನಾಟ್ ಕಮ್ಸ್ ವಿತ್ ಓವರ್ ನೈಟ್. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್, ಕನ್ಸ್ಯೂಮಿಂಗ್ ಟೈಮ್, ಬಟ್ ವಿ ಹ್ಯಾವ್ ಟು ಪ್ಲ್ಯಾನ್, ಎಕ್ಸಿಕ್ಯೂಟ್ ಆ್ಯಂಡ್ ಅದರಲ್ಲೇ ನಾವು ಅದು ಕಂಟಿನ್ಯೂಸ್ ಆಗಿದ್ದರೆ ಖಂಡಿತವಾಗ್ಲೂ ಎಲ್ಲರೂ ಸಕ್ಸಸ್ ಆಗ್ತಾರೆ. ಎಲ್ಲರೂ ಆಗಲಿ ಅಂತ ನಾನು ಆಶಿಸ್ತೀನಿ. So in Gita there is one quote only, karmanyavadikaraste. Only this, focus on what you do, you will get what you wanted. Exactly. Correct sir? Thank you so much sir. Thank you for coming in this show. So ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಭಾಳ ಸಂತೋಷ ಆಯಿತು ನಿಮ್ಮ ಜೊತೆಗೆ ಒಂದು ಅವಕಾಶ ಕೊಟ್ಟು ಇವತ್ತು ಇಲ್ಲಿ ಕರೆಸಿ ನನ್ನ ಒಂದು ಅನಿಸಿಕೆಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್.